ಇಡೀ ಜಿಲ್ಲೆನಲ್ಲಿ ಅತ್ಯಂತ ಪ್ರಮುಖವಾದಂಥ ವಾಣಿಜ್ಯ ಕೇಂದ್ರ ಹುಡಿಯಾರು. ಇಂಥ ವಾಣಿಜ್ಯ ಕೇಂದ್ರದಲ್ಲಿ ಏನೇ ಮೂಲಭೂತ ಸೌಕರ್ಯ ಇಲ್ಲ ಅನ್ನೋದು ವಾಸ್ತವ್ಯ. ಅದಕ್ಕೆ ನಾವು ತತ್ಕ್ಷಣ ಪರಿಹಾರ ಕೊಡಿ ಅಂತ 19 ದಿವಸದಿಂದ ನಾವು ಯಾವುದೇ ಒಂದು ಯಾರ ವಿರುದ್ಧ ಘೋಷಣೆ ಕೂಗಿಲ್ಲ, ಸರ್ಕಾರದ ವಿರುದ್ಧ ಘೋಷಣೆ ಕೂಗಿಲ್ಲ, ಶಾಸಕರ ವಿರುದ್ಧ ಘೋಷಣೆ ಹೋಗಿಲ್ಲ, ಅಧಿಕಾರಿಗಳನ್ನ ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ. ಮನವಿ ಮಾಡ್ತಿದ್ವಿ. ಈಗ್ಲೂ ನೀವು ಹಳೆ ಕಥೆ ಹೇಳೋದ್ ಬೇಡ, ನಮಗೆ ಪರಿಹಾರ ಬೇಕು. ಹಳೇದು ಹೊಸದು ಫೈನಲ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಹಳೇದೇ ಅಂದ್ರೆ ಹೋಗಿ ಬಿಟ್ಬಿಡೋಣ, ತಲೆ ಕೆಡಿಸ್ಕೊಳ್ಳೋಣ. ಒಂದ್ ನಿಮಿಷ ಸರ್, ಇವತ್ತು ಇಲ್ಲಿಗೆ ಯಾರ್ಯಾರು ಬಂದಿದ್ದೀರಾ, ಯಾವ ಅಧಿಕಾರಿಗಳು ಬಂದ್ರೆ ನಿಮ್ಮ ಐಡಿ ಕಾರ್ಡ್ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಿ. ನಿಮ್ಗೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಸುತ್ತೋಲೆ ಕೊಟ್ಟಿದೆ. ವೇರ್ ಇಸ್ ಯುವರ್ ಐಡಿ ಕಾರ್ಡ್? ನಿಮ್ಮಲ್ಲೇ ಈಗ ಸರ್ಕಾರ ಸುತ್ತೋಲೆ ಅನ್ವಯ ನಿಮ್ಮಲ್ಲೇ ಐಡಿ ಕಾರ್ಡ್ ಇಲ್ಲ, ಶಿಸ್ತಿಲ್ಲ ಅಂತಂದ್ರೆ ನೀವು ನಿಮ್ ಸಬಾರ್ಡಿನೇಟ್ಸ್ಗೆ ನಿಮ್ ಕೆಳ ಹಂತದವರಿಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಾ? ಥ್ಯಾಂಕ್ ಯು ಸರ್. ಶುರು ಮಾಡಿ. ಪರಿಚಯ ಮಾಡ್ಕೇರಿ ಅವ್ರಿಗೆ ಹೇಳ್ರಿ. ದಂಡಾಧಿಕಾರಿ ಮತ್ತೊಂದ್ಸಲ ಹೇಳ್ಬೇಕು, ಪರಿಚಯ ಮಾಡ್ಕೋಬೇಕು ಯಾವಾಗ್ಲಿ ಕನ್ನಡದಲ್ಲಿ. ಎಲ್ಲ ಗೊತ್ತಿದೆ, ಎಲ್ಲ ನಮ್ಮೆಲ್ಲರಿಗೂ ಸಹ ಸ್ವಾಗತ. ನಮ್ಮೆಲ್ಲರಿಗೂ ಸಹ ಖಂಡಿತವಾಗಿ ವೈಯಕ್ತಿಕವಾಗಿ ತಾಲೂಕು ಆಡಳಿತದವರು ಈಗ ಎರಡೇ ಸಮಸ್ಯೆ ಇರೋದು. ಮಾತಾಡ್ಬೇಡ್ರಪ್ಪ. ಮನೆಗೆ ಕೊಟ್ಟಿದ್ದೆ ನೋಡಿ, ಫೋನ್ ನಂಬರ್ ಮಾಡೋದು. ಎರಡನೇದು ಕಸ ವಿಲೇವಾರಿಗೆ ಜಾಗ ನಮ್ಮ ಮನೆಗೆ ಕೊಟ್ಟಿದ್ದೆ ನೋಡಪ್ಪ. ಪೂರ್ತಿ ಎರಡೇ ಪಾಯಿಂಟ್ ಇರೋದು. ಪೂರ್ತಿ ಎರಡೇ ಪಾಯಿಂಟ್ ಇರೋದು. ಫಸ್ಟು ಇಲ್ಲಿನ ಸಂಸ್ಥೆ ಮೈದಾನದ ಕಸ ಇದು ಏನಿದೆ ಈ ಸಂಚೆಯನ್ನು APMCಗೆ ನಾವು ಶಿಫ್ಟ್ ಮಾಡಬೇಕನ್ನೋ ಸಿದ್ಧಾಂತದಲ್ಲಿ ಹಿಂದೆ ಈಗಾಗಲೇ ಇದ್ದೇನೆ ಸಭೆ ನಡೆದು DD ಸಾಹೇಬರು ಇದ್ದರು. ಅವತ್ತೆಲ್ಲ ಬಂದುಬಿಟ್ಟು APMC ಆ್ಯಕ್ಟಲ್ಲಿ ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳೋದು. ಅದ ನಂತರ ಅವ್ರ ಜೊತೆಗೆ AC ಮೇಡಮ್ನವರು, ನಾವು ಮತ್ತು ಆಮೇಲೆ ಮಲ್ಲಿಕಾರ್ಜುನ್ ಅವರು ನಮ್ಮ ಮಾತಾಡಿದ ಆದ ಮೇಲೆ ಮತ್ತೆ ನಾವು ಸಹ ನಾವೇ ಹೇಳಿದ್ರು, ಬನ್ನಿ ಸಹ ನಾವೇ ಜಾಗ ತೋರಿಸ್ತೀವಿ ಅಂತಂದರೆ ನಾವು ಜೊತೆಯಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಅವತ್ತು ಭಾನುವಾರ ಇತ್ತು. ಇಲ್ಲ ಬಂದಿದೆ, ಗೊತ್ತಾಯ್ತು, ಆಗ್ತಿದೆ. ಮೇಡಮ್ನವರಿಗೆ ನಾನು ವರದಿಯನ್ನು ಕೊಟ್ಟು ಇಲ್ಲಿ ಸಂತೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ, ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಶಿಫಾರಸನ್ನು ನಾನು ಮಾಡಿದ್ದೇನೆ. ಸೊ ತದನಂತರದಲ್ಲಿ ಇವತ್ತು ಅದಕ್ಕೆ ಇದು ನಾನು ಮಾನ್ಯ ಶಾಸಕರ ಗಮನಕ್ಕೆ ತಂದು, ಮಾನ್ಯ ಶಾಸಕರು ಸಹ ಅವತ್ತು ರಾತ್ರಿ ನಿಮಗೆ ಕಂಡಾಗೆ ಒಂದು 10:30ಗೆ ಬಂದು ಎಲ್ಲ ತಗೊಂಡು ಮಾತಾಡಿದ್ದಾರೆ. ನೆಕ್ಸ್ಟ್ ಆಮೇಲೆ ನಿನ್ನೆನೂ ಸಹ ಮಾನ್ಯ ಶಾಸಕರು ರಾತ್ರಿ ಸಮಯದಲ್ಲಿ ಮಾತಾಡಿದರು. ತಮ್ಮ ಜೊತೆಗೂ ಸಹ ಕೊಡಿ ಫೋನ್ ಅಂತ ಅಂದಮೇಲೆ ತಮಗೂ ಸಹ ನಾವು ಕೊಟ್ಟಿದ್ದೀವಿ. ಮಾನ್ಯ ಶಾಸಕರಿಗೂ ಸಹ ಈಗಾಗಲೇ ಇದು ಗಮನದಲ್ಲಿಟ್ಟು ಈಗಾಗಲೇ APMC ಮಾನ್ಯ ನಿರ್ದೇಶಕರವರಿಗೆ ಮಾತಾಡಿದ್ದಾರೆ. ಮಾತಾಡಿದ ಮೇಲೆ ಈ ಗುರುವಾರ ಬಿಟ್ಟು ಮುಂದಿನ ಗುರುವಾರಕ್ಕೆ ಸ್ಥಳಾಂತರ ಆಗಲಿಕ್ಕೆ ನಾನು ಆದೇಶ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮಾನ್ಯ ಶಾಸಕರು. ಈಗ ತಮಗೂ ಸಹ ತಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ, ನಮ್ಮ ಪರವಾಗಿ ತಾವು ಮಾತಾಡಿ ಅಂತ ಹೇಳಿದ್ದಾರೆ. APMC ಡೈರೆಕ್ಟರ್ನ ರಜೆಯಲ್ಲಿರೋದ್ರಿಂದ ಈ ಗುರುವಾರ ಬಿಟ್ಟು ಮುಂದಿನ ಗುರುವಾರ ಅಲ್ಲಿ ಆದೇಶವನ್ನು ನಾನು ಮಾಡಿಸ್ಕೊಡ್ತೀನಿ, ಅಲ್ಲಿ ಸ್ಥಳಾಂತರ ಆಗ್ಬೋದು ಅಂತ ಹೇಳಿದ್ದಾರೆ. ಇದು ಒಂದು ವಿಚಾರ. ಆಗಬಹುದಾ? ಆಗುತ್ತೆ. ಇದು ಮಾನ್ಯ ಶಾಸಕರೇ. ಇದನ್ನ ನನ್ನ ಪರವಾಗಿ ಹೇಳಿ ಇಲ್ಲಿ ಅಂತ ಹೇಳಿದ್ದಾರೆ ಮಾನ್ಯ ಶಾಸಕರು. ಅದನ್ನ ನಾನು ನಿಮ್ಮನ್ನು ಹೇಳಿದ್ದೇನೆ, ಹಾಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಹೇಳಿರ್ತಕ್ಕಂಥದ್ದು ಮಾನ್ಯ ಶಾಸಕರು, ಹೌದು, ಸಂಬಂಧಪಟ್ಟಂತ ಕನ್ಸರ್ನ್ APMC ಅವರು ಅಲ್ಲ. ಕೇಳ್ಕೊಂಡ್ರಪ್ಪ, ಇಲ್ಲಿ ಸಂತೆಯನ್ನ APMC ಸ್ಥಳಾಂತರ ಈ ಗುರುವಾರ ಅಲ್ಲ, ಮುಂದಿನ ಗುರುವಾರ ಸ್ಥಳಾಂತರ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಚಿಕ್ಕನಾಯಕನಹಳ್ಳಿಯ ಘನವೆತ್ತ ಶಾಸಕರಾದಂಥ CB ಸುರೇಶ್ ಬಾಬುರವರು. ಯಾವುದೇ ರೀತಿಯ ಅಧಿಕಾರಿಗಳು ಅವ್ರಿಗೆ ಸಂಬಂಧಪಟ್ಟಂತ ಇಲಾಖೆ ಅಲ್ಲ. ಸಂಬಂಧಪಟ್ಟಂತ ಪೇಪರ್ಸ್ ಸಹ ಏನಾರು ಇದ್ರೆ ನಮ್ಗೆ ತೋರಿಸಿ. ಇದು ಒಂದು ವಿಚಾರ.
ಅದಾದ ಮೇಲೆ ಮೊನ್ನೆ ಡಿ ಡಿ ಸಾಹೇಬರಿಗೆ ನೆನ್ನೆಲ್ಲ ಮಾತಾಡಿ ಇವತ್ತು ಬಂದು ಸೊ ಅವರನ್ನು ಸಹ ಇವತ್ತು ನಿಮ್ಮ ಮುಂದೆ ಉಪಸ್ಥಿತಿ ಇದ್ದಾರೆ. ಈಗಾಗಲೇ ಇದನ್ನು ನಾವು ಲೆಟರನ್ನು ಸಹ 21ನೇ ತಾರೀಕು AC ಮೇಡಮ್ನವರವ್ರಿಗೆ ನಾವು ಲೆಟರ್ ಕಳಿಸಿದ್ವಿ. ಅದರ ಕಾಪಿಯನ್ನು ಸಹ ನನಗೆ ಇವತ್ತು ಈ ಥರ ಆಧಾರವಾಗಿ ಇಟ್ಕೊಂಡು ಅವ್ರದ್ದು ಒಂದು ಏನಿದೆ ಫಾರ್ಮಾಲಿಟೀಸ್ ಪ್ರೊಸೀಜರ್ ಅಂತ ಏನಿದೆ ಅವರು ಆಮೇಲೆ ಹೇಳ್ತಾರೆ. ಇದು ಒಂದು ಪಾರ್ಟು. ನೆಕ್ಸ್ಟ್ ಅದಾದಮೇಲೆ ಕಸ ವಿಲೇವಾರಿ ಬಹಳ ಮುಖ್ಯವಾದ್ದು. ಈಗಾಗಲೇ ನಾವು ಬಂದ ಮೇಲೆ ಸಾಕಷ್ಟು ಕರೆಸ್ಪಾಂಡೆನ್ಸ್ ಪಟ್ಟಣ ಪಂಚಾಯತಿಯಿಂದ ಆಗಿದೆ. ಹಿಂದೆ ನಾಗಭೂಷಣವ್ರು ಇದ್ರೂ ಸಹ ನಮಗೆ ಇದನ್ನು ಸಾಕಷ್ಟು ನಮಗೂ ಒತ್ತಡ ಇದೆ. ಜಿಲ್ಲಾ ಆಡಳಿತ ಮನೆ DC ಅವರಿಂದನೂ ಒತ್ತಡ ಇದೆ, ಆಮೇಲೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಂದಲೂ ಸಹ ಒತ್ತಡ ಇದೆ. ಹಾಗಾಗಿ ಫಸ್ಟಿಗೆ ಇದ್ರದ್ದು ನಾವು ನಿಮಗೆ ಎಷ್ಟು ವರ್ಷದಿಂದ ಅಲ್ಲ ನನ್ನ ಗಮನಕ್ಕೆ ಎಷ್ಟು ವರ್ಷದಿಂದ ಹೇಳಿ ಅದು ನನ್ನ ಗಮನಕ್ಕೆ ಯಾಕಂದ್ರೆ ಬರೀ 15 ಒಂದು ತಿಂಗಳಿಂದ ಇಲ್ಲ ಇರೋದು 2 ವರ್ಷದಿಂದ ಇದೆ ಸರ್. 2 ವರ್ಷದಿಂದ ಇರೋದು ಇದು. ನಾವೇ DC ಅವರಿಗೆ ಮನೆಯೆಲ್ಲ ಕೊಟ್ಟು ಬಂದಿದ್ದೀವಿ. ನನಗೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿರೋಂಥದ್ದು 4 ತಿಂಗಳಿಂದ. ಅದರಲ್ಲಿ ನಾನು ಬಂದಾದ್ಮೇಲೆ ನಾನೇ ಯಾಕಂದ್ರೆ ನನ್ನ ಗಮನಕ್ಕೆ ಬಂದ ಮೇಲೆ ತಾನು ನಾವು ಇದನ್ನು ಅಟೆಂಡ್ ಮಾಡುವಂಥದ್ದು. ಸೊ ಇದರಲ್ಲಿ ಫಸ್ಟ್ ನೋಡಿ, ಕೆಂಕೆರೆ ಸರ್ವೆ ನಂಬರ್ 276ರಲ್ಲಿ 4 ಎಕರೆ ಜಾಗವನ್ನು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದರು. ಹಿಂದಿನ ಸೋಮವಾರ ನಾನು JMFC ಚಿಕ್ಕನಾಯಕನಹಳ್ಳಿಯಲ್ಲಿ ವಿಚಾರಣೆಗೆ ಹಾಜರಾಗಿ, ಇದು ಕೋರ್ಟಲ್ಲಿ ಇದೆ ಚಿಕ್ಕನಾಯಕನಹಳ್ಳಿ JMFCಯಲ್ಲಿ. ನೆಕ್ಸ್ಟ್ 31ನೇ ತಾರೀಕು ಈ ಕೇಸು ಹೋಗಿದೆ, ಕ್ರಾಸಿಗೆ ನನಗೆ ಹೋಗಿದೆ. ಸೊ ನಾವು ಇದನ್ನು ಅಟೆಂಡ್ ಮಾಡ್ತಾ ಇದ್ದೀವಿ. ಇದರ ನಡುವೆ ಈ 4 ಎಕರೆ ಮಂಜೂರಾಗಿರೋದ್ರಿಂದ ನಾನು 2 days 3 days ಬ್ಯಾಕೆ ಚೀಫ್ ಆಫೀಸರ್ಗೆ ಈ ಪ್ರಕರಣದಲ್ಲಿ ನಿಮಗೆ ಮಂಜೂರಾಗಿರೋದ್ರಿಂದ ಇದರಲ್ಲಿ ನೀವು ಸೇರ್ಪಡೆಗೊಳ್ಳಬೇಕು ಅಂತ ಹೇಳಿ ನೀವೂ ಸಹ ಇದಕ್ಕೆ ಸೇರ್ಪಡೆಗೊಳ್ಳಬೇಕಾಗಿರೋದ್ರಿಂದ ಇಲ್ಲಿನ ಪ್ರಾಬ್ಲಮ್ಸು ಇದನ್ನು ಸಹ ಮಾನ್ಯ ಗೌರವಾನ್ವಿತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಬೇಕು, ಇದರಲ್ಲಿ ನೀವು ಸೇರ್ಪಡೆ ಆಗಬೇಕು ಅಂತ ಹೇಳಿದ್ದೀನಿ. ಅದನ್ನು ಅವರು ಈಗ ಕ್ರಮ ತಗೊತೀವಿ ಅಂತ ಹೇಳಿದ್ದಾರೆ ಚೀಫ್ ಆಫೀಸರ್ ಅವರು. ಒಂದು ಇದು ಡಿಸ್ಪ್ಯೂಟ್ ಇರೋದ್ರಿಂದ ಈಗ ಇದು ಮುಂದುವರೆದಿಲ್ಲ, ಅಲ್ಲಿಗೆ ಸ್ಥಗಿತ ಆಗಿದೆ. ನೆಕ್ಸ್ಟ್ ಇದಾದ ಮೇಲೆ ಸೋಮನಹಳ್ಳಿಯಲ್ಲಿ ಸೋಮನಹಳ್ಳಿ ಸರ್ವೆ ನಂಬರ್ 48ರಲ್ಲಿ 4 ಎಕರೆ 9 ಗುಂಟೆಯನ್ನು ಮತ್ತೆ ಈ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಶಿಫಾರಸು, ನಾನು ಬರೋದಕ್ಕಿಂತ ಹಿಂದೆನೇ ಶಿಫಾರಸು ಆಗಿತ್ತು, ಮಂಜೂರಾತಿನೂ ಆಯಿತು. ಅದಾದಮೇಲೆ ಮಾನ್ಯ ಶಾಸಕರ ಜನಸಂಪರ್ಕ ಸಭೆಯಲ್ಲಿ, ಪ್ರತಿ ಸೋಮವಾರ ನಡೆಯುವಂಥ ಜನಸಂಪರ್ಕ ಸಭೆಯಲ್ಲಿ ಅವತ್ತು ಇದಕ್ಕೆ ಸಂಬಂಧಪಟ್ಟವರು ಒಬ್ಬರು, ಸರ್ ಈ ಜಾಗ ಏನು ಮಂಜೂರಾತಿ ಆಗಿದೆ, ಈ ಜಾಗ ನನಗೆ ಈಗ ಆಲ್ರೆಡಿ ಮಂಜೂರು ಆಗೋಗ್ಬಿಟ್ಟಿದೆ, ದಯವಿಟ್ಟು ಇದನ್ನು ನೀವು ಯಾವುದೇ ಕಾರಣಕ್ಕೂ ಕಸ ಹಾಕಲಿಕ್ಕೆ ಬಳಸಬಾರ್ದು ಅಂತ ಹೇಳಿಬಿಟ್ಟು ಅಂದು ನಮಗೆ ಗಮನಕ್ಕೆ ತಂದಾಗ ತಕ್ಷಣವೇ ನಮ್ಮ RI ಎಲ್ಲ ಕಳಿಸ್ಬಿಟ್ಟು VAಗೆಲ್ಲ ಕಳಿಸ್ಬಿಟ್ಟು ಅದು ಸತ್ಯ ಆಯಿತು, ಅದು ಆಲ್ರೆಡಿ ಮಂಜೂರಾಗಿದೆ. ತದನಂತರ ಇನ್ನೊಂದು ಪ್ರಸ್ತಾವನೆಯನ್ನು ನಾವು ಕಳಿಸ್ಕೊಟ್ಟಿದ್ವಿ. ಯಗಚಿಹಳ್ಳಿ ಸರ್ವೆ ನಂಬರ್ 25ರಲ್ಲಿ 4 ಎಕರೆ 10 ಗುಂಟೆ ಇದನ್ನು ಪ್ರಸ್ತಾವನೆಯನ್ನು ಕಳಿಸಿದ್ವಿ. ಫಾರೆಸ್ಟ್ ಒಪಿನಿಯನ್ ತಗೊಂಡ್ವಿ. ಫಾರೆಸ್ಟ್ ಒಪಿನಿಯನ್ ತಗೊಂಡಾಗ ಆಗ ಅವರೇನು ಹೇಳಿದರು, ಸರ್ ಇದು ಗ್ರಾಮ ಅರಣ್ಯಕ್ಕೆ ಬರುತ್ತೆ, ಹಾಗಾಗುತ್ತೆ ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಿ ಅದು ಮತ್ತೆ ಅಲ್ಲಿಗೆ ತೆಗಿತಾ ಇದೆ. ತದನಂತರ ದಸುಡಿ ಸರ್ವೆ ನಂಬರ್ 201ರಲ್ಲಿ ನಾನು AC ಮೇಡಮ್ನವರು ಇಟ್ಟು ನಮ್ಮ ಎಲ್ಲ ಸ್ಟಾಫ್ನೆಲ್ಲ ಕರ್ಕೊಂಡೋಗಿ ಅಲ್ಲನ್ನ ಚೆಕ್ ಮಾಡಿಸಿದ್ವಿ. ಅಲ್ಲಿ ಚೆಕ್ ಮಾಡಿಸಿದಾಗ ಅದು ಅರಣ್ಯ ಇಲಾಖೆಗೆ ಬರುತ್ತೆ ಅಂತ ಹೇಳಿದಾಗ ಅದನ್ನು ಸ್ವಲ್ಪ ನಾವು ಸ್ಟಾಪ್ ಮಾಡಿದ್ವಿ, ಅದನ್ನು ಸಹ ಆಗಲಿಲ್ಲ. ನೆಕ್ಸ್ಟ್ ಅದಾದಮೇಲೆ ಕೆರೆ ಸೂರುಗೋಡಿನಲ್ಲಿ ಮೊನ್ನೆ AC ಮೇಡಮ್ನವರು ಇನ್ನೊಂದು ಜಾಗ ಇದೆ ಅಂತ ಹೇಳಿದ ಮೇಲೆ ಮತ್ತೆ ಅದಾದಮೇಲೆ ಮತ್ತೆ RIನ ಸರ್ವೇರ್ನೆಲ್ಲ ಕರ್ಕೊಂಡೋಗಿ ಸರ್ವೆ ನಂಬರ್ 32 ಕೆರೆ ಸೂರುಗೋಡಿ ಅಲ್ಲಿ ಆಲ್ರೆಡಿ ಅಲಿನೇಷನ್ ಆಗಿದೆ, ಹಾಗಾಗ್ಬಿಟ್ಟು ಯಾವುದೇ ಕಾರಣಕ್ಕೂ ಸಮೀಪದಲ್ಲೇ ಅಲಿನೇಷನ್ ಆಗಿರುವಂಥ ನಿವೇಶನಗಳಿರೋದ್ರಿಂದ ಮಾಡಬಾರ್ದು ಅಂತೇಳಿ ಅಲ್ಲಿನ ಸ್ಥಳೀಯರ ತೀವ್ರತರವಾದಂತಹ ಪ್ರತಿಭಟನೆ ಆಯಿತು, ಅದನ್ನು ಅಲ್ಲಿಗೆ ತೆಗಿತಾ ಇತ್ತು. ನೆಕ್ಸ್ಟ್ ಅದಾದಮೇಲೆ ಪೂರ್ತಿ ನೆಕ್ಸ್ಟ್ ಅದಾದಮೇಲೆ ನಾವೇನು ಮಾಡಿದ್ವಿ, ಇಲ್ಲಿ ಬಹಳ ಪ್ರತಿಭಟನೆ ಒತ್ತಡ ಜಾಸ್ತಿ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ನಮ್ಮ ಎಲ್ಲ ರೆವಿನ್ಯೂ ಸ್ಟಾಫ್ಗೆ, ಇಲ್ಲಿ ಉಳಿಯ ರೆವಿನ್ಯೂ ಸ್ಟಾಫ್ ಅವ್ರಿಗೆ ಒಂದು ಮೆಸೇಜ್ನ ಮಾಡಿ, ಎಲ್ಲಿ ಖಾಲಿ ಇದೆ ಸರ್ಕಾರಿ ಜಾಗ, ಎಲ್ಲಿ ಖಾಲಿ ಇದೆಯೋ ಆ ಜಾಗ ಏನಾದರೂ ಇದ್ದರೆ ಐಡೆಂಟಿಫೈ ಮಾಡಿ ನಮಗೆ ವರದಿ ಕೊಡಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ವಿ. ಅವರೂ ಸಹ ಎಲ್ಲೂ ಸಹ ಖಾಲಿ ಇಲ್ಲ ಅಂದ ಮೇಲೆ ಆ ವರದಿಯನ್ನು ತಗೊಂಡು ನೀವು ಒಂದು ಪತ್ರವನ್ನು ಮುಖ್ಯಾಧಿಕಾರಿಗಳಿಗೆ ಬರೆದು ನಾವು ಇದನ್ನು ಖರೀದಿ ಪ್ರಕ್ರಿಯೆಗೆ ಹೋಗ್ಬೋದು ಅಂತ ಹೇಳಿದ್ವಿ. ಮತ್ತೆ ಅದಾದ ಮೇಲೆ ಏನು ಮಾಡಿದ್ವಿ, ಮತ್ತೆ ಮಲ್ಲಿಕಾರ್ಜುನ್ ಅವ್ರಿಗೆ ಬಂದರು. ಸೊ ಇನ್ಯಾವುದಾದ್ರೂ ಇದ್ರೆ ನೋಡಿ ಸರ್ ಜಾಗ ಅಂತ ಆದಮೇಲೆ ಮತ್ತೆ ಇನ್ನೊಂದು ಡ್ರೈವ್ ಮಾಡಿದ್ವಿ. ಅದರಲ್ಲಿ ಏನು ಮಾಡಿದ್ವಿ, ಬಗರುಕುಮ ಅಲ್ಲಿ ನಮೂನೆ 50, 53, 57ರಲ್ಲಿ ಏನಾದರೂ ಈ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಇದ್ದರೆ, ಯಾವುದಾದ್ರೂ ರಿಜೆಕ್ಷನ್ ಆಗಿದ್ದರೆ ಆ ಕೆಟಗರಿಯನ್ನು ಚೆಕ್ ಮಾಡಿದ್ವಿ. ಅಂತಹ ಕೆಟಗರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಮ್ಮ
ಹಿಂದಿನ ಶಿಫಾರಸು ವರದಿ ಆಧರಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ತಿರಸ್ಕೃತವಾದಂತಹ ನಮೂನೆ 50, 53, 57ರ ಅರ್ಜಿಗಳನ್ನು ಆಧಾರವಾಗಿ ಇಟ್ಟುಕೊಂಡು ಒಟ್ಟು ನಾವು 71 ಸರ್ವೆ ನಂಬರ್ಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. 71 ಸರ್ವೆ ನಂಬರ್ಗಳು ವಿತ್ ಪಟ್ಟಿ ಸಮೇತ ತೆಗೆದಿದ್ದೀವಿ. ಇಲ್ಲಿ ಯಾವ್ಯಾವುದು ಯಾವ ಅರ್ಜಿಗಳು, ಯಾರು ಅರ್ಜಿದಾರ ಯಾರು ಬಹಳ ಸ್ವಲ್ಪ ವರ್ಕೌಟ್ ಮಾಡಿ ತೆಗೆಸಿದ್ದು. ಇಷ್ಟೂ ಸಹ ಇದೆ, ಬೇಕಾದ್ರೆ ತಮ್ಗೆ ಅವೈಲೇಬಲ್. 71 ಸರ್ವೆ ನಂಬರ್ ನಲ್ಲಿ ಸರ್ಕಾರಿ ರಿಜೆಕ್ಷನ್ ಆಗಿರೋ 50, 53, 57 ಅಪ್ಲಿಕೇಶನ್ ರಿಜೆಕ್ಷನ್ ಆಗಿದೆ. ಇದ್ರ ಪ್ಯಾರಲಲ್ ಆಗಿ ನಾವು ಒಂದ್ಸಲಿ ರಿಜೆಕ್ಷನ್ ಆದ್ಮೇಲೆ ಅವರಿಗೆ ಪಾರ್ಟಿಗೆ ಎಂಡಾರ್ಸ್ಮೆಂಟ್, ಕಾನೂನು ಪ್ರಕಾರವಾಗಿ ಎಂಡಾರ್ಸ್ಮೆಂಟ್ ನಾವು ಕೊಡಬೇಕಾಗುತ್ತೆ. ಅದನ್ನು ಸಹ ಇವತ್ತೆಲ್ಲ ಸಿದ್ಧಪಡಿಸಿದ್ವಿ. 71 ಸರ್ವೆ ನಂಬರ್ನಲ್ಲಿ ಈಗ ನಾವೇನ್ ಮಾಡಿದ್ದೀವಿ, 2 days ಇಂದ ಮಾನ್ಯ PD ಸಾಹೇಬ್ರನ್ನ ಶನಿವಾರ ಕರ್ಕೊಂಡು ಹೋಗಿದ್ವಿ. ಭಾನುವಾರನೂ ಸಹ ನಾನು ಹೋಗಿದ್ದೀನಿ. ಈಗಾಗಲೇ ಬಳ್ಳೆಕಟ್ಟೆ ಸರ್ವೆ ನಂಬರ್ 31, ಕೋಚ್ಕಟ್ಟೆ 97, ಹುಳಿಯಾರ ಅಮಾನಿಕೆರೆ 107, ಸೀಗೆಬಾಗಿ 165 ಇಷ್ಟೂ ಜಾಗಗಳನ್ನ ನಾವು ಪರಿಶೀಲನೆ ಮಾಡಿದಾಗ ಇಲ್ಲಿ ಏನಾಗಿದೆ, ಒಂದು ತುಂಬ ಒಳ ರಸ್ತೆಗಳು, ಈ ಕಸನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ, ಎಲ್ಲ ಗ್ರಾಮದ ಮುಖಾಂತರ ಹಾದು ಹೋಗಬೇಕು. ಆಮೇಲೆ ಈ ಜಾಗಗಳಲ್ಲಿ ಸುಮಾರು 30 ವರ್ಷ ಮೇಲ್ಪಟ್ಟು, ನಮಗೆ ವಾಸ್ತವವಾಗಿ ಕಂಡು ಬಂದಿದ್ದು 30 ವರ್ಷ ಮೇಲ್ಪಟ್ಟು ಅಷ್ಟು ತೆಂಗಿನ ತೋಟ ಇದೆ. ರೈತರುಗಳು ಅಲ್ಲೇ ಬೆಳ್ಕೊಂಡು ಅಲ್ಲೇ ಸಮೀಪದಲ್ಲಿ ಮನೆ ಕಟ್ಕೊಂಡು ಇರುವಂತಹದ್ದು, ಸ್ಮಶಾನ ಪಕ್ಕದಲ್ಲಿ ಇರುವಂತಹದ್ದು, ಕೆಲವು ಸೀಗೆಬಾಗಿ, ಈಗ ತಾವು ಇಲ್ಲಿ ನಾನು ಬಂದಾಗ ಹೇಳಿದ್ರಿ ಸೀಗೆಬಾಗಿ, ಅಲ್ಲಿ ಕೆರೆ ಬಡ್ಡಿಗೆ ಅದು ಅಟ್ಯಾಚ್ ಆಗಿರೋದ್ರಿಂದ ನೀರು ಜೌಗಾಗ್ತಾ ಇದೆ. ಸುಮ್ಮನೆ ಜಸ್ಟ್ ತೆರೆದ್ರೂ ನೀರು ನಾವು ಖುದ್ದಾಗಿ ನೋಡಿದ್ದೀವಿ. ಸೊ ಇಷ್ಟೆಲ್ಲ ಆದಮೇಲೆ ಕೊನೆಗೆ ಬಳ್ಳೆಕಟ್ಟೆ 31ನೇ ಸರ್ವೆ ನಂಬರ್ನ ನಾವು ಫೈನಲ್ ಮಾಡ್ಕೊಂಡಾದ್ಮೇಲೆ ಹೋಗಿ ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಈ ಜಮೀನಲ್ಲಿ ಯಾವುದೇ ರೀತಿಯಾದಂಥ ಖಾಲಿ ಇಲ್ಲ, ಎಲ್ಲರಿಗೂ ಮಂಜೂರಾಗೋಗ್ಬಿಟ್ಟಿದೆ. ನೆಕ್ಸ್ಟ್ ಅದಾಯಿತು. ನೆಕ್ಸ್ಟ್ ಇದಾದಮೇಲೆ ಮತ್ತೇನು ಮಾಡಿದ್ವಿ, ಇನ್ನು ಈ ಪಟ್ಟಿ ತಗೊಂಡು 71 ಸರ್ವೆ ನಂಬರ್ ಏನಿದೆ, ಈ ಪಟ್ಟಿಯಲ್ಲಿ ಕೆಲವು ಸರ್ವೆ ನಂಬರ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ. ಅಲ್ಲಿನೂ ಸಹ ನಮ್ಮ ಕ್ರೈಟೀರಿಯಾ ಏನು, ನಮ್ಮ ರೆವಿನ್ಯೂ ಕ್ರೈಟೀರಿಯಾ ಏನು ಹೇಳ್ತೀವಿ, ಒಂದು ಹೈ ಟೆನ್ಷನ್ ಕೆಳಗಡೆ ಭೂಮಿ ಇರಬಾರ್ದು, ಗ್ರಾಮಕ್ಕೆ ಸಮೀಪ 100 ಮೀಟರ್ ರೇಡಿಯಸ್ ಗ್ರಾಮಕ್ಕೆ ಸಮೀಪ ಇರಬಾರ್ದು, ಮತ್ತು ಅದಾದ ಮೇಲೆ ರಸ್ತೆ ಸಂಪರ್ಕ ಸರಿ ಇರಬೇಕು. ಇಷ್ಟು ಕೆಲವು ಕ್ರೈಟೀರಿಯಾಗಳನ್ನು ನಾವು ಪರಿಗಣಿಸಿಕೊಂಡು ನಾವು ಇಷ್ಟು ಏನು ಸರ್ವೆ ನಂಬರ್ ಇದೆ ಇಷ್ಟನ್ನು ಈಗಾಗಲೇ ಒಂದು ಸುಮಾರು 8-10 ಸರ್ವೆ ನಂಬರ್ನ ನಾವು ವೆರಿಫೈನ ಮಾಡಿದ್ದೀವಿ. ಸೂಟಬಲ್ ಯಾವುದೂ ಸಿಕ್ತಿಲ್ಲ. ನೆಕ್ಸ್ಟ್ ಅದಾದಮೇಲೆ ನಾವು ಕೆರೆ ಸೂರಗೊಂಡಳ್ಳಿ ಸರ್ವೆ ನಂಬರ್ 57ಕ್ಕೆ ನಾವು ನಿನ್ನೆ ಸಂಜೆ ಹಿಂಗೆ ಒಂದೊಂದೇ ಪರಿಶೀಲನೆ ಮಾಡ್ಕೊಂಡ್ಬರ್ತಿರುವಾಗ ಕೆರೆ ಸೂರಗೊಂಡಳ್ಳಿ ಸರ್ವೆ ನಂಬರ್ 57. ಸೊ ಇಲ್ಲೂ ಸಹ ನಾವು ಪರಿಶೀಲನೆ ಮಾಡಿದ್ದೀವಿ. ನಾವೇನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಆ ಜಾಗದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆ ಕರೆಸು ಎಲ್ಲ ಸ್ಟಾಫ್ನ 6 ಗಂಟೆ ತಾಲೂಕು ಆಫೀಸರ್ ಕರೆಸಿ ಚೆಕ್ ಮಾಡಿದಾಗ ನಾನು ಏನು ಐಡೆಂಟಿಫೈ ಮಾಡಿದೆ ಅದೇ ಜಾಗ ಪುನಃ ಅದನ್ನು ಮಂಜೂರಾತಿಯಾಗಿದೆ. ಅದರ ನಡುವೆ ಸುಮಾರು ನಮ್ಮ ಸರ್ವೆಯವರು ನನಗೆ ಹೇಳಿರುವಂಥ ಮಾಹಿತಿ ಪ್ರಕಾರವಾಗಿ ಸುಮಾರು 8ರಿಂದ 10 ಎಕರೆ ಜಾಗ ಮಧ್ಯೆ ಇದೆ ಸಾರ್ ಅಂತ ಹೇಳ್ತಾರೆ. ಸೊ ಮಧ್ಯೆ ಇದೆ ಅಂತ ಅಂದಮೇಲೆ ಅಲ್ಲಿ ನಾವು ಗೂಗಲ್ ಇಮೇಜಸ್ ಅಂದರೆ ಸ್ಯಾಟಲೈಟ್ ಇಮೇಜಸ್ ಚೆಕ್ ಮಾಡಿದಾಗ ಅಲ್ಲಿ ತೋಟ ಇರುವಂಥದ್ದು ಕಂಡು ಬರ್ತಾ ಇದೆ. ಈಗ ನಮ್ಮ ಕಾಳಜಿ ಏನಂದರೆ ರೈತರು ತೋಟ ಕಟ್ಕೊಂಡಿರೋರನ್ನ ಸದ್ಯಕ್ಕೆ ಒಕ್ಕಲೆಬ್ಬಿಸೋದು ಬೇಡ ಅನ್ನೋದು ನಮ್ಮ ಕಾಳಜಿ ಏನಿದೆ, ಎಲ್ಲಿ ಪ್ಲೈನ್ ಲ್ಯಾಂಡ್ ಇದೆಯೋ, ಎಲ್ಲಿ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅರ್ಜಿಗಳು ರಿಜೆಕ್ಟ್ ಆಗಿದೆಯೋ, ಸೂಟಬಲ್ ಲ್ಯಾಂಡ್ ಯಾವುದಿದೆ ಅದನ್ನು ನಾವು ಐಡೆಂಟಿಫಿಕೇಷನ್ನ ಮಾಡ್ತಾ ಇದ್ದೀವಿ. ಸೊ ಇನ್ನು 71 ಸರ್ವೆ ನಂಬರ್ಗಳಲ್ಲಿ ಸುಮಾರು ಒಂದು 15-20 ಸರ್ವೆ ನಂಬರ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಸೂಟಬಲ್ ಆಗಿ ನಮಗೆ ಕಂಡು ಬರ್ತಿಲ್ಲ. ಇನ್ನು ಉಳಿಕೆ ಸರ್ವೆ ನಂಬರ್ಗಳನ್ನ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಇದು ನನಗೆ ಇನ್ನು 15 ದಿವಸ ಬೇಕಾಗುತ್ತೆ ಇದನ್ನು ಕ್ಲಿಯರ್ ಮಾಡಲಿಕ್ಕೆ. ಇದು ಪಕ್ಕಾ ನಾನು 15 ದಿವಸದೊಳಗಾಗಿ ಪಕ್ಕಾ ಕ್ಲಿಯರ್ ಮಾಡಿ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ 15 ದಿವಸ ಬೇಕಾಗುತ್ತೆ ಅಂತ ಹೇಳಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ನಡುವೆ ಈಗ ಮಾನ್ಯ ಶಾಸಕರಿಗೂ ಗಮನಿಸ್ತಾ ಇದ್ದೀವಿ, ತಮ್ಗೆ ಗೊತ್ತಿದೆ ಈ ತಾತ್ಕಾಲಿಕವಾಗಿ ಅಷ್ಟೇ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗೋವರೆಗೂ ಕಸ ವಿಲೇವಾರಿಗೆ ತಾತ್ಕಾಲಿಕವಾಗಿ ಈಗ ಚಿಕ್ಕನಾಯಕನಹಳ್ಳಿ ಪುರಸಭೆಯಲ್ಲಿ ಅವರ ಒಂದು ವಿಲೇವಾರಿ ಘಟಕದಲ್ಲಿ ಅಲ್ಲಿ ಹಾಕ್ತಿರುವಂಥದ್ದು ತಮಗೆ ತಿಳಿದಂಥ ವಿಚಾರ. ಇಷ್ಟನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಸುಮಾರು
4 ತಿಂಗಳಿಂದ ಇದನ್ನು ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಇಷ್ಟನ್ನು ನನಗೆ ಗೊತ್ತಿರೋಂಥ ತಮಗೆ ನಾನು ಹೇಳಿದ್ದೀನಿ. ಇಲ್ಲಿವರೆಗೂ ಕ್ರಮ ಏನು ಮಾಡಿದ್ದೀವಿ ಅನ್ನೋದು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು 15 ದಿವಸದೊಳಗಾಗಿ ನಾನು ಸೂಟಬಲ್ ಲ್ಯಾಂಡ್ನ ಹುಡುಕಿ ಖಂಡಿತವಾಗ್ಲೂ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ, ಪ್ರಸ್ತಾವನೆ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನೀವು ಒಬ್ಬರು ಮಾತಾಡ್ತಾರೆ. ಎಳ್ನೋಡು ಭಾಗದಲ್ಲಿ ಕಸ ಹಿಡಿದ್ರ ಘಟಕಕ್ಕೆ ಕೆರೆನಹಳ್ಳಿ ಭಾಗದಲ್ಲಿ ಇಲ್ಲ ಅಂತಂದ್ರೆ ಅದೇ ಎಳ್ನೋಡ್ನವ್ರು ಅಲ್ಲಿ ಮಾಡಕ್ಕೆ ತೋಟ ಇದೆ. ನಮ್ಗೆ ಉಳಿಯಾರ್ನವ್ರಿಗೆ ಮಾತ್ರ ತೋಟ ಬರುತ್ತಾ? ನೋಡಿ, ಒಂದು ನಿಮಿಷ. ನಾವು ಏನೇ ಐಡೆಂಟಿಫಿಕೇಶನ್ ಮಾಡ್ಕೊಡ್ತೀವಿ, ನಾವು ಏನೇ ಏಟ್ ಮಾಡ್ಕೊಂಡೆ ಬಂದಿರೋ ಸರ್, ನಾವು ಏಟ್ ಮಾಡ್ಕೊಂಡೆ ಇಷ್ಟೊಂದು ಜನಗಳ ಅನ್ನಿಸ್ಕೊಂತಿರೋದು ನಾವು ನೋಡಿ, ಯಾವುದೇ ಐಡೆಂಟಿಫಿಕೇಶನ್ ಮಾಡಿದ್ರು ನಾವು ಯಾವುದೇ ಐಡೆಂಟಿಫಿಕೇಶನ್ ಲ್ಯಾಂಡ್ ಮಾಡಿದ್ರು ಫಸ್ಟು ಓಡಾಡಳಿತ ಇಲಾಖೆ, ನಮ್ಮ DUDC ಅವರು ಮತ್ತೆ ಚೀಫ್ ಆಫೀಸರು ಒಪ್ಕೊಂಡಿದ್ದೇನೆ. ಇದನ್ನ ಪೊಲ್ಯೂಷನ್ ಕಂಟ್ರೋಲ್ ಅವ್ರು ಎಸ್ ಅಂತ ಅಂದ್ರೆ ನಮ್ಮ ಪ್ರಸ್ತಾವನೆ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ. ಅದು ಸೂಟಬಲ್ ಅಂತ ಹೇಳಿ ಅವ್ರು ಒಪ್ಪಿಗೆ ಆದ್ರೆ ನಾವು ಖಂಡಿತವಾಗಿ ನಾವು 3 or 4 days ಒಳಗೆ ಪ್ರಸ್ತಾವನೆಯನ್ನ ಮಾಡಿ ಭಾಗದವರಿಗೆ ಕಸ ಹಿಡಿಯುವ ಇದೆ. ಇವಾಗ ನಮ್ಮ ಉಳಿಯಾರಿಗೆ ಕೊಡ್ಬೇಕಾದ್ರೆ ತೋಟ ಇದೆ ಅಂತ ಯಾಕೆ ಕೇಳ್ತಿದ್ರ ಅಂತ ಹೇಳ್ತಾರ. ನಾನು ಅಷ್ಟೇ, ಅವ್ರು ಮಾಡ್ಬೇಕಾದ್ರೆ ಈ ತೋಟ ಇಲ್ವಾ ಇಲ್ಲಿ? ಯಾಕಂದ್ರೆ ಉಳಿಯೋರ್ ಜನ ಅಲ್ಲ ಅಲ್ಲಿ, ಅವ್ರೇನು ಉಳಿಯಾರಿಗೆ ಬರಲ್ವ ಎಳ್ನೋಡ್ ಎಲ್ಲರೂ? ಈಗ ಬೇಕಾದಷ್ಟು ನ್ಯಾಷನಲ್ ಹೈವೇಗೆ ಮತ್ತೆ ಭದ್ರಾ ನಾಲೆಗೆ ಬೇಕಾದಷ್ಟು ನೀವು ಭೂಮಿನ ತಗೊಂಡಿದ್ದೀರಾ. ಅದೇ ರೀತಿ 10 ಸೂಟಬಲ್ ಪ್ಲೇಸ್ ನೀವು ಅಕ್ವೈರ್ ಮಾಡಿ ಅವ್ರಿಗೆ ದುಡ್ಡು ಕೊಡಿ, ಒಂದು ಪ್ಲೇಸ್ ಅನ್ನು ಅಕ್ವೈರ್ ಮಾಡ್ಕೊಳ್ಳಿ, ಅದರ ಮಾರ್ಕೆಟ್ ವ್ಯಾಲ್ಯೂ ಅವ್ರಿಗೆ ಕೊಡಿ. ಹಿಂದೆ ಉಳಿಯಾರ್ KEBದು ಸ್ಟೇಷನ್ ಮಾಡುವಾಗ ಅದಕ್ಕೆ ಅದೇ ತರ ಮಾಡಿದ್ದು, ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡಿ. ಲಕ್ಷ್ಮೀ ನರಸಿಂಹಯ್ಯನವರು ಅವಾಗ ಎಲೆಕ್ಟ್ರಿಕಲ್ ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡಿ ಅವ್ರಿಗೆ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟು ಒಂದು MUSA ಸ್ಟೇಷನ್ ಅನ್ನ ಮಾಡಿದ್ರು. ಇಲ್ಲಿ MUSA ಸ್ಟೇಷನ್ ಅಲ್ಲ, ಏನಕ್ಕೆ ಬೇಕು ಅಂದ್ರೆ ಅಂಗೈಯಾಗಲ ಜಾಗ ಉಳಿಯಾರ ಪಂಚಾಯತಿಲಿ ಇಲ್ಲ. ಇವತ್ತು ನೀವೇನೇ ಹೇಳಿದ್ರು ಕೂಡ ಅದನ್ನ ಪರ್ಚೇಸ್ ಮಾಡ್ಬೇಕು ಸರ್. ನೀವೆಲ್ಲಾದ್ರೂ ಒಂದು ಒಳ್ಳೆ ಸೂಟಬಲ್ ಪ್ಲೇಸ್, ಯಾರಿಗೂ ತೊಂದರೆ ಆಗದಂತ ಜಾಗದಲ್ಲಿ ಸರ್ಕಾರದಿಂದ ಪರ್ಚೇಸ್ ಮಾಡಿ. ನಿಮಿಷ, ಈಗಾಗಲೇ ನಾವು ಕೊಟ್ಟಂತಹ ಲೆಟರ್ನ ಆಧಾರವಾಗಿಟ್ಟುಕೊಂಡು ಚೀಫ್ ಆಫೀಸರ್ ಮುನ್ಸಿಪಲ್ನವರು ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಯಾರಾದರೂ ಈ ಕಸ ವಿಲೇವಾರಿ ಘಟಕಕ್ಕೆ ಜಾಗ ಕೊಡಲಿಕ್ಕೆ ಯಾರಾದರೂ ವಿಲ್ಲಿಂಗ್ನೆಸ್ ಇದ್ರೆ ಅವರು ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆಯ್ತಾ? ಅವರು ಯಾರಾದರೂ ಈ ರೀತಿ ಒಪಿನಿಯನ್ ಕೊಟ್ಟಿದ್ರೆ ಅವ್ರು ನಿರ್ಣಯ ಮಾಡಿ, ಅವರು ರೆಸಲ್ಯೂಷನ್ ಮಾಡಿ ನಿರ್ಣಯ ಮಾಡಿ ನಮಗೆ ಕೊಟ್ಟಾರೆ. ಖಂಡಿತವಾಗ್ಲೂ ನಾವು ಪ್ರಸ್ತಾವನೆಯನ್ನು ನಾವು ಸಲ್ಲಿಸ್ತೀವಿ. ಸರ್, ಅವರು ನಮಗೆ ರಿಕ್ವೆಸ್ಟ್ ಮಾಡಿ ಒಂದ್ ನಿಮಿಷ ತಹಸೀಲ್ದಾರ್ ಅವರೇ, ಒಂದ್ ನಿಮಿಷ. ಈಗ 4 ಎಕರೆ ಈಗ ಇಲ್ಲಿ ಬಂದಿರತಕ್ಕಂಥ ಇಷ್ಟು ಜನ ಅಧಿಕಾರಿಗಳು, ನಿಮಗೆ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಬೇಕಾದ್ರೆ ಬೇಸಿಕ್ ಕ್ರೈಟೀರಿಯಾ ಏನೇನು ಇರಬೇಕಾಗತ್ತೆ ಅಂತಕ್ಕಂಥದ್ದು ಯಾರಿಗಾರು ಗೊತ್ತಿದ್ರೆ ಸಾರ್ವಜನಿಕರಿಗೆ ಹೇಳಿ. ನಾವು ಇದು ಹೋರಾಟ, ಇದು ಪ್ರೋಸೆಸ್ಸು ಅದಾಗ್ತಾ ಇರುತ್ತೆ. ಕಸ ವಿಲೇವಾರಿ ಘಟಕನ ಸ್ಥಾಪನೆ ಮಾಡಬೇಕಾದ್ರೆ ಯಾವ್ಯಾವ ಇಲಾಖೆಗಳು ಕೋಆರ್ಡಿನೇಟ್ ಮಾಡಬೇಕು, ಅದಕ್ಕೆ ಬೇಕಾದಂಥ ಬೇಸಿಕ್ ಮಿನಿಮಮ್ ಕ್ರೈಟೀರಿಯಾ ಏನೇನು ಇರಬೇಕು ಅನ್ನೋದು ನಿಮ್ಮಲ್ಲಿ ಯಾರಿಗಾರು ಗೊತ್ತಿದ್ರೆ ತಿಳಿ ಹೇಳ್ರಿ, ನಾವು ತಿಳ್ಕೊಂತೀವಿ. ಯಾಕಂದ್ರೆ ಅದೇ ಗೊತ್ತಿಲ್ಲದಲೆ ನಾವು ಅನಗತ್ಯವಾಗಿ ಜಾಗ ಹುಡುಕ್ತೀವಿ, ಬರೀ ಕಂದಾಯ ಇಲಾಖೆ ಹುಡುಕೊಂಡು ಹೋಗೋದು, ಅವ್ರ PD ಒಂದ್ ಕಡೆ ಹುಡುಕೊಂಡು ಹೋಗೋದು, ಪೊಲೀಸ್ನವ್ರು ಒಂದ್ ಕಡೆ ಇದು ಮಾಡೋದು. ಇದೇನಾಗ್ತದೆ, ಲ್ಯಾಕ್ ಆಫ್ ಕೋಆರ್ಡಿನೇಷನ್. ಪರಸ್ಪರ ಇಲಾಖೆಗಳ ಮಧ್ಯೆನೇ ಸಮನ್ವಯತೆ ಇಲ್ಲ ಅಂತಂದ್ರೆ ಇಲ್ಲಿ ಕೇವಲ ತಳ ಹಂತದ ಅಧಿಕಾರಿ RI ಶ್ರೀನಿವಾಸನ್ ಅಂತವ್ರನ್ನ, ವಿಲೇಜ್ ಅಕೌಂಟೆಂಟ್ ಅಂತವ್ರನ್ನ ಇಲ್ಲಿಯ ಲೋಕಲ್ ಜನ ಗುರಿ ಮಾಡ್ಕೊಂಡು ಅವ್ರನ್ನ ಬಲಿಪಶು ಮಾಡ್ತಾರೆ. ಇದು ಓಪನ್ ಸೀಕ್ರೆಟ್. ನಮಗೆ ಆ ಕೆಲಸ ಬೇಕಾಗಿಲ್ಲ. ಯಾಕೆಂದ್ರೆ ಸ್ಥಳೀಯವಾದಂಥವ್ರು ಈಸಿಯಾಗಿ ಆಕ್ಸಸ್ ಕೈ ಸಿಗ್ತಾರೆ. ಅವ್ರು ಹೋಗೋದು ಯಾವುದೋ ಒಂದು ಜಾಗ ಹುಡುಕ್ಸೋದು, ಅವ್ರಿಗೆ ಎಲ್ಲರಿಗಿಂತ ಮುಂಚೆ ಅವ್ರು ಹೋಗೋ ಸಹಜವಾಗಿ ಗೊತ್ತಾಗುತ್ತೆ. ಜನ ಎದ್ದಾಳ್ತಾರೆ, ಹೋಗ್ತಾರೆ. ಒಂದು ಇಲ್ಲಿ ಕಸ ವಿಲೇವಾರಿ ಘಟಕ ಅಂದ್ರೆ ಏನು ಅಂತಕ್ಕಂಥ ಟೆಕ್ನಿಕಲ್ ಪ್ಯಾರಾಮೀಟರ್ನ ಜನಕ್ಕೆ ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸನೇ ಇವತ್ತಿನ ತನಕ ಇಡೀ ಸರ್ಕಾರ ಮಾಡಿಲ್ಲ. ಇಲ್ಲಿ ಎಲ್ಲೋದ್ರೂ ವಿರೋಧ ಬರೋ ಕಾರಣ ಏನೋ, ಪಬ್ಲಿಕ್ ಆಟಿಟ್ಯೂಡ್ ಆ ಲೆವೆಲ್ ಬಿಲ್ಡ್ ಆಗೈತೆ. ದೇಶದಾಗೆಲ್ಲೂ ಕಸ ವಿಲೇವಾರಿ ಘಟಕ ಇಲ್ವೇ ಇಲ್ವಾ? ಇಡೀ ತುಮಕೂರು ಜಿಲ್ಲೆ ಒಳಗೆಲ್ಲೂ ಕಸ ವಿಲೇವಾರಿ ಘಟಕ ಇಲ್ವಾ? ಎಲ್ಲೋ ಹಿಂದೆ ಇರತಕ್ಕಂಥ ವಿರೋಧ, ಆ ಭಾಸ ಇಲ್ಲಿ ಹುಟ್ಟೋದಕ್ಕೆ ಕಾರಣ ಏನು? ಯಾಕೆ ಅದನ್ನ ಇಲ್ಲಿ ಪಬ್ಲಿಕ್ ಆಟಿಟ್ಯೂಡ್ ಆ ರೀತಿ ಬಿಲ್ಡ್ ಆಗತಕ್ಕ ಅಡ್ಮಿನಿಸ್ಟ್ರೇಷನ್ ಯಾಕೆ ಬಿಡ್ತು? ಜೊತೆಗೆ ಇಲ್ಲಿಂದ ಆಗೋದಾಗಿದ್ರೆ ಇಷ್ಟಿನ ಬೇಕಾಗಿರಲ್ಲ ಸರ್. ಇದು ಸರ್ಕಾರದ ಮಟ್ಟದಲ್ಲೇ ಆಗ್ಬೇಕು ಸರ್. ನಮ್ಗೆ ಯಾವುದೇ ರೀತಿ ಸಮಾಧಾನ ಮಾಹಿತಿ ಇರೋಂಥ ವಸ್ತುಸ್ಥಿತಿನ ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಸರ್. ನೀವು ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲ 5 ಎಕರೆ ನಮಗೆ ಅಲ್ಲ ಸರ್. ಬೇಕಾದಷ್ಟು ಕಾರ್ಯಕ್ರಮಕ್ಕೆ ಸರ್ಕಾರದ ಯೋಜನೆಗಳಿಗೆ ಅಕ್ವೈರ್ ಮಾಡ್ಕೊಂಡಿದ್ರೆ ಇದೊಂದೇ ಯಾಕೆ ಸರ್ ಪಂಚಾಯತಿ ಮೇಲೆ ಹಾಕ್ತೀರಾ? ಅವ್ರು ಯಾರಾದ್ರೂ ಅವರು ರಿಪೋರ್ಟ್ ಮಾಡಿದ್ರೆ ಟೆಂಡರ್ ಕೊರಿತಾರ, ನಾನು ಕೊಡ್ತೀನಿ ಬನ್ನಿ ಅಂತ ಯಾರು ಕರೀತಾರ? ಇವತ್ತಿರ್ತಕ್ಕಂಥ ಭೂಮಿ ಬೆಲೆನಲ್ಲಿ ಯಾರಾದ್ರೂ ಎಲ್ಲರೂ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲಿಂದ 10 ಕಿಲೋಮೀಟರ್ ದೂರಕ್ಕೆ ಹೋದ್ರೂ ಕೂಡ ಒಬ್ಬ ಖಾಸಗಿ ಮನುಷ್ಯನಿಗೆ ಸಿಗುವಂತ ಬೆಲೆ
ಅದು ಬಹಳ ಕಷ್ಟ ಇದೆ ಸರ್. ಸರ್ಕಾರದ ಮಟ್ಟದಲ್ಲಿ ಅಲ್ಲ, ಇವಾಗ ಖಾಸಗಿ ಜನಕ್ಕೆ ಬೆಲೆ ಕೊಡೋದು ಕಷ್ಟ ಇದೆ. ಸರ್ಕಾರ ಬಿಟ್ಟು ಯಾರು ಕೊಡಕ್ಕಾಗಲ್ಲ. ಇಲ್ಲಿ ಪರ್ಚೇಸ್ ಮಾಡಿದ್ರು ಸಹ ನೀವು ಯಾವ್ದೇ ಖಾಸಗಿ ಜಾಗ ಪರ್ಚೇಸ್ ಮಾಡ್ತೀರಾ ಅನ್ಕೊಳ್ಳಿ, ಪರ್ಚೇಸ್ ಮಾಡಿದ್ರು ಸುತ್ತಮುತ್ತ ರೈತರು ಬಿಡ್ತಾರ, ಅಲ್ಲೂ ಗಲಾಟೆ ಇದ್ದಾವೆ. ಆಟಿಟ್ಯೂಡ್ ನ ಆ ಲೆವೆಲ್ ಸಿಚುಯೇಷನ್ ಹಂಗ್ ಬಿಲ್ಡ್ ಮಾಡ್ಬಿಟ್ಟಿದ್ದೀರಾ. ಇದು ಯಾಕೆ ಹೀಗಾಗ್ತಿದೆ ಅಂದ್ರೆ ತಹಸೀಲ್ದಾರ್ ಇಷ್ಟು ಸರಿ ಬಂದವ್ರೆ, ಇವರು ಜಿಲ್ಲಾ ಮೇಲ ಅಧಿಕಾರಿಗಳು ಯಾಕೆ ಬಂದಿಲ್ಲ? ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಬಂದವ್ರೆ, ಅವ್ರ ಮೇಲಧಿಕಾರಿಗಳು ಕರೆಸ್ಕೊಂಡಿದ್ದಾರೆ, ನೀವ್ ಯಾಕೆ ಕರೆಸ್ಕೊಂತ ಇಲ್ಲ? ಎಸಿ ಅವ್ರಿಗೆ ಯಾಕೆ ಕರೆಸ್ತಾರೆ? ಜಿಲ್ಲಾ ಅಧಿಕಾರಿಗಳಿಗೆ ಯಾಕೆ ಕರೆಸ್ಕೊಂತಿಲ್ಲ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನವರು ಎಲ್ಲೋದ್ರು? ಯಾಕೆ ನೀವೇ ಬರ್ಬೇಕಂತ ಬೇರೆ ನಿಮ್ಮ ಮೇಲಧಿಕಾರಿಗಳು ಯಾರು ಬರಬಾರ್ದ ಸರ್? ಸಣ್ಣ ಉದ್ಯಮದ ಮೇಲೆ ಪ್ರಹಾರ ಮಾಡೋ ಪೊಲ್ಯೂಷನ್ ಬೋರ್ಡ್ ಸರ್ ಇಲ್ಲಿ ಬಹಳ ಮುಖ್ಯವಾಗಿ 20 ದಿನ ತಗೋಬೇಕಾ ಸಣ್ಣ ವಿಚಾರಕ್ಕೆ? ಸೈಂಟಿಫಿಕ್ ಆಗಿ ಮಾತಾಡೋದಾದ್ರೆ ಕಸ ಅಂದ್ರೆ ಅದು ಕೆಟ್ಟದ್ದು ಹೊಲಸು ಅಂತ. ಆದ್ರೆ ಕಸ ಒಂದು ಪ್ರೋಸೆಸ್ ಮಾಡಿ ಒಂದು ಸಂಪನ್ಮೂಲ ಆಗಿ ಮಾಡ್ತೀವಿ ಅನ್ನೋದನ್ನ ಜನಕ್ಕೆ ಗೊತ್ತಿಲ್ಲ. ಅದೆಲ್ಲ ಕಸ ಕಸ ಕಸ. ಆದ್ರೆ ಅದನ್ನ ಒಂದು ಹಣ ಆದಾಯ ಉತ್ಪಾದನಾ ಪ್ರೋಸೆಸ್ ಆಗಿ ಕನ್ವರ್ಟ್ ಮಾಡಬಹುದು. ಯಾಕೆ ಪಂಚಾಯತಿ ಇದನ್ನ ಬಹಳ ಮುಖ್ಯವಾಗಿ ಇಡೀ ನಮ್ಮ ಹುಳಿಯಾರ್ ಹೋಬಳಿಗೆ ಬೇಕಾದಂತ ಎಲ್ಲ ಮೆನ್ಯೂರ್ ಅನ್ನ ಸಪ್ಲೈ ಮಾಡುವಂತ ಒಂದು ಯೂನಿಟ್ ಆಗಿ ಡೆವಲಪ್ ಮಾಡಬಹುದು. ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ವೈಜ್ಞಾನಿಕವಾಗಿ? ಆದ್ರಿಂದ ಪ್ರೋಸೆಸಿಂಗ್ ಅಂತಂದ್ರೆ ಅದನ್ನ ಉಪಯುಕ್ತ ವಸ್ತುವಾಗಿ ಪರಿವರ್ತನೆ ಮಾಡುವಂತ ಒಂದು ಘಟಕ ಅಂತೇಳಿ ಜನರಿಗೆ ಗೊತ್ತಾಗ್ಬೇಕು. ಅವಾಗ ಹೊಲಸು ಅನ್ನೋದು ನಿಂತು ಹೋಗುತ್ತೆ. ನಮೂನೆ ತಂದಿದ್ದೀರಾ? ಒಂದ್ ನಿಮಿಷ. ಈಗ ಒಂದು ಪಂಚಾಯತಿ ಇದಕ್ಕೆ ದರ್ಜೆಗೆ ಏರ್ಬೇಕಾದ್ರೆ ಮಿನಿಮಮ್ ಆಗಿ ಒಂದು ಮಶಾಣಕ್ಕೆ ಜಾಗ ಗುರುತಿಸ್ಬೇಕು ಮೇಲೆ ಇದು, ಮತ್ತೆ ಇನ್ನೊಂದು ಕಸಕ್ಕೆ ವಿಲೇವಾರಿ ಘಟಕಕ್ಕೆ ಜಾಗ ಗುರುತಿಸ್ಬೇಕು. ಇವೆರಡೂ ಕೆಲಸನೂ ಮಾಡಿಲ್ಲ. ಆದ್ರೂ ಇದನ್ನ ಮೇಲ್ದರ್ಜೆಗೆ ಏರ್ಸಿದ್ದಾರೆ. ಯಾವ ಉದ್ದೇಶಕ್ಕೆ ಸರ್? ಈ ಪಿಡಿ ಅವರು ಆನ್ಸರ್ ಮಾಡ್ಬೇಕಿದಕ್ಕೆ. ಯಾಕೆಂದ್ರೆ ಇಷ್ಟು ದಿನ ಬಂದಿರಲ್ವಾ ಸರ್, ನೀವು ಇವನ್ನೆಲ್ಲ ಗಮನಿಸಿದಿರಲ್ವಾ? 2 ವರ್ಷದಿಂದನೂ ಅರ್ಜಿ ಕೊಡ್ತಾನೆ ಇದಲ್ವಾ? 16 ಜನ ಮೆಂಬರ್ಗಳು ಇದಕ್ಕೆ ಒತ್ತು ಕೊಡ್ತಾರೆ, ಆದ್ರೂ ಇದು ಆಗ್ತಾ ಇಲ್ಲ. ಈಗ ನಮ್ಮ ಉಳಿಯಾರಲ್ಲಿ ಮಶಾಣದೊಂದು ಜಾಗ ಗುರುತಿಸಿ ಕೊಡಕ್ಕಾಗಿಲ್ಲ ನಿಮ್ಮ ಕೈಲಿ, ಒಂದು ಕಸ ವಿಲೇವಾರಿ ಘಟಕಕ್ಕೆ ಒಂದು ಗುರುತಿಸಿ ಕೊಡಕ್ಕಾಗಿಲ್ಲ. ಇವೆರಡು ಪೆಂಡಿಂಗ್ ಇದೆ ಮೇನ್. ಬೇಡಿಕೆ ಇದು ಬಸ್ ಸ್ಟ್ಯಾಂಡ್ ಆಗ್ಲಿ, ಮಶಾಣ ರುದ್ರಭೂಮಿ ಎಲ್ಲೈತೆ ತೋರಿಸಿ ಎಲ್ಲರೂ. ಸರ್ಕಾರದ ಆದೇಶದಂತೆ ಕಂಪ್ಲೇಂಟ್ ಮಾಡಿದ್ದೀವಿ. ಕೆರೆ ಸುರನಹಳ್ಳಿಲು ತಿಮ್ಲಾಪುರ ಪಂಚಾಯತ್ ಕಸ ವಿಲೇವಾರಿ ಘಟಕಕ್ಕೆ ಜಾಗ ಐತೆ, ಮಶಾಣಕ್ಕೆ ಜಾಗ ಐತೆ ಅವ್ರಿಗೆ. ಎಳ್ನೋಡ್ನವ್ರಿಗಿದೆ, ಯಾಕೆ ಉಳಿಯಾರ್ನವ್ರಿಗೆ ಹಾಕಿಲ್ಲ? ಹೇಳ್ತಿಲ್ವಲ್ಲ ಅಣ್ಣ? ಅದೇ ಕಸ ಹಾಕಕ್ ಜಾಗ ಇಲ್ದಲೆ ಕಸ ಹೆಂಗ್ ಪಟ್ಟಣ ಪಂಚಾಯತಿ ಮುಂದೆ ಎಲ್ಲೂ ಜಾಗ ಇದೆ. ಅವ್ರ ಮನೆ ಮುಂದೆ ಉಣಿದ್ರು ಸರ್, ಇಲ್ಲೇನೆ ಅವ್ರ ಮನೆ ಮುಂದೆ ಬಾಗ್ಲ ಉಣ್ಕೊಂಡ ಸರ್. ಅವ್ರ ಹೆಂಡ್ತಿನ ಎಲ್ಲೂ ಹಂಗ ಜಾಗ ಇಲ್ಲ ಸರ್. ಆ ರಾಜಣ್ಣ ಕೇಳಿ ಸರ್, ಅವ್ರ ಮನೆ ಬಾಗ್ಲ ಉಣ್ಕೊಂಡ್ರು ಸರ್. ಅಲ್ಲ, ಈಗ ಕಸ ಹಾಕಕ್ ಜಾಗ ಇಲ್ದಲೆ ಹೆಂಗ್ ಪಟ್ಟಣ ಪಂಚಾಯತಿ ಮುಂದೆ ಸುರಿತವ್ರು, ಹೆಣಗಳು ತಂದು ಪಂಚಾಯತಿ ಮುಂದೆ ಕುತ್ಕೊಂಡಂಗ್ ಆಗುತ್ತೆ ಪರಿಸ್ಥಿತಿ. ಅಷ್ಟು ನಾವು ಹೋರಾಟದಲ್ಲಿದ್ದೀವಿ. ಇನ್ನೊಂದು ನಿಮಿಷ, ನಾವು ಪಟ್ಟಣ ಪಂಚಾಯತಿ ಮುಂದೆ ಹೋರಾಟದಲ್ಲಿದ್ದೀವಿ. ದಯವಿಟ್ಟು ಮಾಡಬೇಡಿ. ಉಳಿಯಾರ್ ಚರಂಡಿ ನೀರು ಪ್ಯೂರಿಫಿಕೇಶನ್ ಆಗ್ತದೆ, ನದಿ ನೀರು ಇದಕ್ಕೆ ಹೋಗ್ತಾ ಇದೆ. ಅಲ್ಲ, ಸೀದಾ ಹಳ್ಳಕ್ಕೆ ಹೋಗುತ್ತೆ, ಹಳ್ಳದ ನೀರು ಡ್ಯಾಮಿಗೆ ಹೋಗುತ್ತೆ, ಡ್ಯಾಮಿಂದ ಮತ್ತೆ ಮನೆ ಕುಡಿಯಕ್ಕೆ ಬರ್ತದೆ. ಹೌದು ಹೌದು. ಮಾಹಿತಿ ಪ್ರಕಾರವಾಗಿ ಉಳಿಯಾರ್ ಸರ್ವೆ ನಂಬರ್ 170 ಯಾವುದು ಸ್ಮಶಾನಕ್ಕೆ ಅದೇ ಸರ್ವೆ 35 ಗುಂಟೆ ಜಾಗ. ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಉಳಿಯಾರ್ ಸರ್ವೆ ನಂಬರ್ 177ರಲ್ಲಿ 10 ಗುಂಟೆ ಕ್ರಿಶ್ಚಿಯನ್ ಜನಾಂಗದವರಿಗೆ ಕೊಟ್ಟಿರುವಂಥದ್ದು. ಪುನಃ 176 ಉಳಿಯಾರ್ ಸರ್ವೆ ನಂಬರ್ 10 ಗುಂಟೆ ಸಾರ್ವಜನಿಕ ರುದ್ರಭೂಮಿಗಾಗಿ ಕೊಟ್ಟಿದೆ. 10 ಗುಂಟೆ 10 ಗುಂಟೆ ಕೊಟ್ಟಿದ್ದೀವಿ. ಎಲ್ಲ ಒಟ್ಟಿದೆ, ಅದು ಇನ್ನೂ ಜಾಸ್ತಿ ಬರುತ್ತೆ ಒಟ್ಟು ಮಾಡಿದ್ರೆ. ಅದೆಲ್ಲ ಕೆರೆ ಸರ್, ಅದು ಕೆರೆ ಒಳಗೆ ಕೊಟ್ಟರೆ ನೀವು ನಾವು ಕೊಟ್ಟಿರೋಂಥದ್ದು ಇದನ್ನ ಡೆವಲಪ್ ಮಾಡಿದ್ರೆ ಹಾಗೆ ಆಗುತ್ತೆ. ಯಾರು ಪಟ್ಟಣ ಪಂಚಾಯತಿಯವರು ಅದನ್ನ ಕರೆಕ್ಟ್ ಆಗಿ ಡೆವಲಪ್ ಚರಂಡಿಗಳು ಕಸನೇ ತುಂಬಾ ಇಲ್ಲ. 20 ಜನ ಉಳ್ಬಿಟ್ಟು ಇನ್ನೊಂದು 20 ಜನ ಎಲ್ಲ ಕೆಳಗಡೆ 10 ಗುಂಟೆ ರುದ್ರಭೂಮಿ ಸಾಕಾಗತ್ತಾ? ನೀರು ಬರುತ್ತೆ. ಏನ್ ಮಾಡ್ತೀರಾ? ಕೇಳಿ ದಸೋಡಿ ಭಾಗದಲ್ಲಿ ಇದೆ ಅಂತಂದ್ರಲ್ಲ ಸರ್, ಎಷ್ಟು ಎಕರೆ ಇದೆ ಸರ್ ಅಲ್ಲಿ?
ಅಲ್ಲಿ ಸುಮಾರು ಒಂದು 130 ಎಕರೆ ಪರ್ಫೆಕ್ಟ್ ಇಲ್ಲ, ಒಂದು ಅಂದಾಜು ಮೇಲೆ ಹೇಳಿ. ಓಕೆ, 100 ಎಕರೆ ಇದೆ ಸರ್. ಓಕೆ, 136 ಎಕರೆ 100 ಎಕರೆ ಆದ್ರೆ ಡೀಪ್ ಫಾರೆಸ್ಟ್ಗೆ ಫುಲ್ ಏನು ಹೋಗಿಲ್ಲ ಸರ್. 5 ಎಕರೆ ಆಶ್ರಯ ಯೋಜನೆಗೆ ಅಂತ ತುಸುಡಿ ಪಂಚಾಯತ್ ಬಿಟ್ಕೊಂಡಿದ್ದಾರೆ. ಇನ್ನು ಮಿಕ್ಕಿರೋದು ಕೊಡ್ಬೋದಲ್ಲ ಸರ್? ಇನ್ನು ಬೇಕಾದ್ರೆ ಇದೆಯಲ್ಲ ಸರ್ ಅಲ್ಲಿ ಸರ್. ಡೀಪ್ ಫಾರೆಸ್ಟ್ ಆದ್ಮೇಲೆ ಆಶ್ರಯ ಯೋಜನೆ ಆ ಕಡೆ ಫುಲ್ ಫ್ರೀ. ಇನ್ನ ನೋಡಿ 5 ಎಕರೆ ಈಗ ಆಲ್ರೆಡಿ ನಾವು ಕೊಟ್ಟಿದ್ದೇವೆ. ಕೊಟ್ಟಿದ್ದಾದ ಮೇಲೆ ಅಲ್ಲಿ ಮತ್ತೆ ಫಾರೆಸ್ಟ್ ಒಪಿನಿಯನ್ ಕೇಳಿದೀವಿ. ಜಾಯಿಂಟ್ ಸರ್ವೆ ಆಗ್ಬೇಕಾಗುತ್ತೆ. ನಾವು ಫಾರೆಸ್ಟ್ನವರು ಜಾಯಿಂಟ್ ಸರ್ವೆ ಮಾಡಿ ಎಲ್ಲಿ ಜಾಗ ನಮಗೆ ರೆವಿನ್ಯೂ ಉಳಿಯುತ್ತೆ, ಅವ್ರ ಜಾಗ ಎಲ್ಲಿ ಉಳಿಯುತ್ತೆ ಅನ್ನೋದು ಇದನ್ನು ನಾವು ಆಲ್ರೆಡಿ ಲೆಟರ್ ಬರ್ದಿದ್ದೀವಿ. ಮುಂದೆ ಫಾರೆಸ್ಟ್ ಇದೆಯಲ್ಲ ಸರ್, ಕಾರಲ್ಲಿ ಮುಂದೆ ಫಾರೆಸ್ಟ್ ಅಲ್ಲ, ಅದು ಶೇಂದಿವನ ಅಲ್ವಾ ಸರ್? ಒರಿಜಿನಲ್ ಆಗಿ ಸರ್, ಒರಿಜಿನಲ್ ಶೇಂದಿವನ 201 ಸರ್ವೆ ನಂಬರ್. ಆದ್ರೆ ಡೀಪ್ ಫಾರೆಸ್ಟ್ ಸ್ವಲ್ಪ ಅಕ್ವೈರ್ ಅಂದ್ರೆ ಕಂಟಿನ್ಯೂಟಿಲಿ ಅಕ್ವೈರ್ ಮಾಡಿದಾರೆ ಬಿಟ್ರೆ, ರಿಸರ್ವ್ ಮಾಡಿದಾರೆ ಬಿಟ್ರೆ ಅವ್ರೆ ಫುಲ್ ಅಕ್ವೈರ್ ಮಾಡಿಲ್ಲ ಸರ್. ಅಲ್ಲಿ ನಿಮಿಷ ಕೇಳಿ. AC ಮೇಡಮ್ ನಾವು ಫಾರೆಸ್ಟ್ ಮಾತಾಡಿದ್ದೀವಿ. 136 ಸರಾಸರಿ 123 ಎಕರೆ ಅಷ್ಟು ಜಾಗ ನಮ್ಮ ಡೀಮ್ಡ್ ಫಾರೆಸ್ಟ್ಗೆ ಬರುತ್ತೆ, ಫಾರೆಸ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಜಾಯಿಂಟ್ ಸರ್ವೆಗೆ ಹಾಕಿ ಶೇಂದಿವನ ಅಂತ ಇದೆಯಲ್ಲ ಸರ್ ಪಾಣಿನಲ್ಲಿ ನೋಡಿ. 201 ಸರ್ವೆ ನಂಬರ್, 92 ಸರ್ವೆ ನಂಬರ್ ಇದ್ರೂ ಸಹ ಅದು ಕಂದಾಯ ದಾಖಲಾತಿಯಲ್ಲಿ ಇಂಡೀಕರಣ ಆಗಿರೋದಿಲ್ಲ. ಹಾಗಾಗಿಬಿಟ್ಟು ಅವರಲ್ಲಿ ಇರುವಂತಹ ಮತ್ತೆ ನಮ್ಮ ದಾಖಲೆಗಳನ್ನ ಸಮನ್ವಯ ಮಾಡಿಕೊಂಡು ಜಾಯಿಂಟ್ ಸರ್ವೆ ಮಾಡಿಸಬೇಕು. ಜಾಯಿಂಟ್ ಸರ್ವೆ ಮಾಡಿದಾದ ಮೇಲೆ ಅವರ ಜಾಗ ಎಲ್ಲಿ ಬರುತ್ತೆ, ಕಂದಾಯ ಇಲಾಖೆ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳಿ ಇದನ್ನ ನಾವು ಲೆಟರ್ ಬರ್ತಿದ್ದೀವಿ. ಇಷ್ಟೊಳಗೆ ಅದನ್ನು ಸಹ ಬಗೆಹರಿಸ್ತಾ ಇದ್ದೀವಿ. ಈಗ ಆಶ್ರಯ 5 ಎಕರೆ ಇದಾಗಿದಲ್ಲ ಸ್ಯಾಂಕ್ಷನ್ ಆಗಿದಲ್ಲ? ಸ್ಯಾಂಕ್ಷನ್ ಆಗಿದೆ. ಅದಾದ್ಮೇಲೆ ಈ ಕಡೆಗೆ ಸೇರೋದು ಅದನ್ನೇ ಪರಿಶೀಲನೆ ಮಾಡ್ತೀವಿ. ಜಾಯಿಂಟ್ ಸರ್ವೆ ಎಲ್ಲೂ ಆಗಿಲ್ಲ, ಜಾಯಿಂಟ್ ಸರ್ವೆ ಆಗಿಲ್ಲ. ಅವ್ರ ಜಾಗ ಯಾವುದು, ನನ್ನ ಜಾಗ ಯಾವುದು ಅಂತ ಎಲ್ಲೂ ಸಹ ಅದು ಜಾಯಿಂಟ್ ಸರ್ವೆ ಆಗಿಲ್ಲ. ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಆಶ್ರಯದಲ್ಲಿ ಎಲ್ಲಿ ಗುರ್ತು ಮಾಡಿದೀವಿ, ಈಗ ಕಂದಾಯ ಇಲಾಖೆ ಜಾಗ ಎಲ್ಲಿ ಉಳಿಯುತ್ತೆ ಇದನ್ನ ಜಾಯಿಂಟ್ ಸರ್ವೆಗೆ ಹಾಕಿದೀವಿ. ಇದನ್ನು ಶೀಘ್ರದಲ್ಲಿ ನಾವು ಮಾಡಿಸಿ ಅಲ್ಲೇನಾದ್ರು ಜಾಗ ಅದ ಖಂಡಿತವಾಗಿ ಅಲ್ಲೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ನಿಮ್ಮ ಇಲಾಖೆಗೆ ಡಿಪಾರ್ಟ್ಮೆಂಟ್ ಸರ್ಕಾರದ್ದೇ ಅಲ್ವಾ ಸರ್? ನೋಡಿ, ನಾನು ಬೇರೆ ಅಲ್ಲ, ಸರ್ಕಾರದ್ದೇ. ಯಾಕಂದ್ರೆ ಇಲಾಖೆಯ ಅಭಿಪ್ರಾಯ ಎನ್ಒಸಿಗಳನ್ನ ಈಗ ಮಾಡಬೇಕು. ಈಗ ಸರ್, ಪ್ರತಿ ವರ್ಷ ನಮೂನೆ 2 ಸಬ್ಮಿಟ್ ಮಾಡ್ತಾರ ಮಾಡಲ್ಲ ನಿಮ್ಮ ಇಲಾಖೆಯಲ್ಲಿ? ವಿಲೇಜ್ ಅಕೌಂಟೆಂಟ್ ಅಲ್ವಾ? ಅದನ್ನ ಫಸ್ಟ್ 10 ವರ್ಷದನ್ನ ಇಲ್ಲಿ ಎಕ್ಸಿಬಿಟ್ ಮಾಡಿಸಿ. ನಮೂನೆ 2 ಏನಿದೆ, ಪ್ರತಿ ವರ್ಷ ನಮ್ಮ ಸರ್ಕಾರಿ ಭೂಮಿ ಎಷ್ಟಿದೆ ಅಂತ ಲ್ಯಾಂಡ್ ಬ್ಯಾಂಕ್ ಡೀಟೇಲ್ಸ್ ನಿಮಗೆ ಕೊಟ್ಟಿರ್ತಾರೆ. ಅದನ್ನ ಇಟ್ಕೊಂಡು ಮುಂದಿನ ಮಾತುಕತೆ ಒಳ್ಳೆಯದು. ಜುಲೈ 1ನೇ ತಾರೀಕಿಗೆ ಅನ್ವಯವಾಗುವ ಹಾಗೆ ಕಂದಾಯ ಇಲಾಖೆಯಲ್ಲಿ ಎಲ್ಲಿ ಖಾಲಿ ಜಾಗ ಇದೆ ಅನ್ನುವಂಥದ್ದನ್ನ ನಾವು ಸಾರ್ವಜನಿಕವಾಗಿ ಪ್ರಚುರವನ್ನ ಪಡಿಸಬೇಕು. ಇದನ್ನೇ ನಾವು ನಮೂನೆ 2 ಅಂತ ಕರಿತೀವಿ. ಅಂತಹ ಪಟ್ಟಿಯನ್ನು ತೆಗೆದುಕೊಂಡು ನಮ್ಮ ಕಚೇರಿಯಿಂದ ತೆಗೆದುಕೊಂಡು ನಾವು ಅದನ್ನ ಸರ್, ಇದು ಆಲ್ರೆಡಿ ನಿಮಗೆ ಹೇಳಿದ್ದು ತಂದು ಮಾತುಕತೆ ಮುಂದುವರಿಸಿ ಅಂತ. ನೀವು ಡಾಕ್ಯುಮೆಂಟ್ಸ್ ಏನೇ ತರದಂಗೆ, ಆಮೇಲೆ ಲೈನ್ ಡಿಪಾರ್ಟ್ಮೆಂಟ್ಗಳು ಸಂಬಂಧಪಟ್ಟವ್ರನ್ನ ಜೊತೆ ಕರ್ಕೊಂಡ್ ಬರ್ದಂಗೆ ಅನಗತ್ಯವಾಗಿ ಯಾಕೆ ಸುಮ್ಮನೆ ಬಂದು ನಿಮ್ ಟೈಮು ವೇಸ್ಟ್, ನಮ್ ಟ್ಯಾಕ್ಸ್ ಪೇಯರ್ಸ್ ಮನಿ ವೇಸ್ಟ್ ಆಗ್ತೈತಿ. ನೀವು ಇಲ್ಲಿ ಎಷ್ಟೊತ್ತು ನಿಂತ್ಕೊಂತೀರಾ, ನಮ್ ದುಡ್ಡು ವೇಸ್ಟ್. ಬಗೆಹರಿಯಲ್ಲ ಸಮಸ್ಯೆ. ಸರ್, ಉಳಿಯಾರ್ ಸರ್ವೆ ನಂಬರ್ 16 ತೋಪು ಅಂತ ಇದೆ ಸರ್. ಒಂದು ರಿಕ್ವೆಸ್ಟ್ ಸರ್, ಉಳಿಯಾರ್ ಸರ್ವೆ ನಂಬರ್ 16ನೇ ಸರ್ವೆ ನಂಬರ್ ತೋಪು ಅಂತ ಇದೆ. ತೋಪು ಯಾರು ಬಳಸ್ಕೊಂತಾರೋ ಗೊತ್ತಿಲ್ಲ. 16ನೇ ಉಳಿಯಾರ್ ಸರ್ವೆ ನಂಬರ್ 16 ತೋಪು ಇದೆ. 4 ಎಕರೆ 35 ಗುಂಟೆ ಇದೆ. ಅದು ತೋಪು ಸರ್ಕಾರದ್ದು ಅಥವಾ ಖಾಸಗಿದು ಸರ್? ಯಾರು ಕಬ್ಜಾ ಮಾಡ್ಕೊಂಡಿದ್ದಾರೆ? ಬಹಳ ಸ್ಪೆಸಿಫಿಕ್ ಆಗಿ ಅವತ್ತೇ ಹೇಳಿದ್ದೆ, ನಿಮ್ಮ ಭೇಟಿ ಮಾಡಿದ್ದಿ ಹೇಳಿದ್ದೆ. ನೋಡ್ರಿ, ರೈತರು ಕೃಷಿ ಉದ್ದೇಶಕ್ಕೆ ಯಾರು ಬಳಸ್ತಾ ಇದ್ರೆ ದಯವಿಟ್ಟು ಅವ್ರನ್ನ ಒಕ್ಕಲೆಬ್ಬಿಸಬೇಡಿ ಅಂತ ಹೇಳ್ತೀವಿ. ಈಗಲೂ ಅದನ್ನೇ ಹೇಳ್ತೀವಿ. ನಾವ್ ಹೇಳಿದ್ದೇನು, ಸರ್ಕಾರಿ ಭೂಮಿಯಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಯಾರು ಮಾಡ್ತಾ ಇದ್ದಾರೆ, ಯಾರೇ ಮಾಡ್ತಾ ಇರಲಿ, ಅದು ನಿಮ್ಗೂ ವಯಬಲ್ ಅಲ್ಲ, ನಮಗೂ ವಯಬಲ್ ಅಲ್ಲ. ಪ್ರಾಧ್ಯಾತೆಯಲ್ಲಿ ಅಂತ ತಾವೇನು ಹೇಳಿದಿರ, ಆ ಕೆಟಗರಿ ಏನ್ ಹೇಳಿದಿರ, ಅದನ್ನ ಪ್ರಾತಿನಿಧ್ಯದಲ್ಲಿ ಅಂದ್ರೆ ಪ್ರಯಾರಿಟಿಯಲ್ಲಿ ಅದನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಯಾಕೆ ಮಾಡಿಲ್ಲ ಇನ್ನೂ? ಟೈಮ್ ಬೇಕಾಗುತ್ತೆ. ಸರ್, ಒಂದ್ ನಿಮಿಷ ನಿಮ್ಗೆ ಇದು ಹೇಳಿ ಇವತ್ತು ನಾನು 9ನೇ ದಿನ ಸ್ಟ್ರೈಕ್ ಕೂತ್ಕೊಂಡು 19 ದಿವಸ ನಿಮ್ಗೆ ಈ ಪದ ಹೇಳಿ ಜನ ಇಲ್ಲರೆಲ್ಲ ಸೇರಿ ಹೇಳಿ ಇಲ್ಲಿ 9 ದಿವಸ. ನೆನ್ನೆ ಮೊನ್ನೆ ಇವತ್ತು ಸೋಮವಾರ ಕಸ ಸೋರಿತಾರೆ ಅಂದ ತಕ್ಷಣನೇ ನೀವು ಶುಕ್ರವಾರದಿಂದ ಅಲರ್ಟ್ ಆಗ್ತೀರಾ? ಇಲ್ಲ ಇದು ಕೊಟ್ಟಿದ್ದು ನಾವು 27 ಮುಂದುವರಿಸಿದ್ವಿ. ಇದನ್ನೇ ನಾವು ಕೆಲಸ ಮಾಡ್ತಾ ಇದ್ವಿ. ಯಾಕಂದ್ರೆ ಎಲ್ಲ ಅಪ್ಲಿಕೇಶನ್ ವೆರಿಫೈ ಮಾಡೋದು, ಅದೇ ದಾಖಲೆ
ವೆರಿಫೈ ಮಾಡಿಕೊಳ್ಬೇಕು. ನಮ್ಮ ಮುಂಜೂರಾತಿ ಕಡತಗಳನ್ನೆಲ್ಲ ವೆರಿಫೈ ಮಾಡಿಕೊಂಡು ಅಂತಿಮವಾಗಿ ನಮಗೆ ಗ್ರಾಂಟ್ ಎಲ್ಲಾಗಿದೆ, ಎಲ್ಲಿ ಖಾಲಿ ಇದೆ, ಇದನ್ನ ನಾವು ನೋಡಬೇಕು. ನಾವು ಹೇಳಿದಂಥ ಕ್ರೈಟೀರಿಯಾದಲ್ಲಿ ಈಗಲೂ ಹೇಳ್ತೀನಿ, ಕಮರ್ಷಿಯಲ್ ಆಕ್ಟಿವಿಟಿ ಹುಡುಕಿ ಫಸ್ಟ್ ಅಂತ ಹೇಳಿದ್ವಿ, ಅದನ್ನ ಮಾಡಿಲ್ವಲ್ಲ. ಮಾಡ್ತಾ ಇದ್ದೀವಿ. ಕೃಷಿ ಭೂಮಿ ಹುಡ್ಕೋದು ಹಾಳ ಹೋಗ್ಲಿ, ಈಗ ಸರ್ಕಾರಿ ಭೂಮಿಲಿ ಹೋಗಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡ್ತಾರೆ, ಮಾಡಿ ಅದನ್ನು ಈಗ ನಿಂತ್ಕೊಂಡ್ರೆ ಸಾಕು. ಆ ಕ್ಷಣದಲ್ಲಿ ಗೊತ್ತಿಲ್ಲ ಸರ್, ಯಾರು ಮಾಡಿದ್ರು ತಪ್ಪೇ ಸರ್, ಖಂಡಿತ ಅಲ್ವಾ? ಈಗ ಸರ್ಕಾರಿ ಭೂಮಿಲಿ ಹೋಗ್ಬಿಟ್ಟು ಅವ್ನು ಇಟ್ಕೆ ಫ್ಯಾಕ್ಟ್ರಿ ಮಗದೊಂದು ಮಾಡ್ತಾ ಇದ್ರೆ ಯಾವ್ದು ಕನ್ವರ್ಷನ್ ಇರಲ್ಲ. ಸರ್ ಅದೇ ಕಾರಣಕ್ಕಾಗಿ ನಮೂನೆ 2 ಸಾರ್ವಜನಿಕರಿಗೆ ಎಕ್ಸಿಬಿಟ್ ಮಾಡಿ ಅಂತ ಯಾಕೆ ಕೇಳಿದ್ವಿ? ನಿಮ್ ಡ್ಯೂಟಿ, ನಿಮ್ ಸರ್ಕಾರಗಳಿಗೆ ನಾಡ್ ಕಚೇರಿ ಮುಂದೆ ಪ್ರತಿ ವರ್ಷ ನಮೂನೆ 2 ಎಕ್ಸಿಬಿಟ್ ಮಾಡಬೇಕು, ಸಾರ್ವಜನಿಕರಿಗೆ ಮಾಡ್ತಾ ಇಲ್ಲ. ಟ್ರಾನ್ಸ್ಪರೆನ್ಸಿ ಇಲ್ಲದೆ ಹೋದ್ರೆ ಈ ತರದ ಸಮಸ್ಯೆಗಳು ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರು ತೂಚಿ ಅಂತ ಉಗಿಸ್ಕೊಂತ ಇದ್ದಾರೆ ಜನರ ಕೈ. ಯಾಕೆ? ನೀವು ನಿಮ್ ಇಲಾಖೆ ಮಾಡ್ತಕ್ಕಂಥ ಅಯೋಗ್ಯತನದ ಕೆಲಸಗಳಿಗೆ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದ್ರೆ ಏನಾಗುತ್ತೆ? ಜನ ಹೆಂಗ್ ಇನ್ವಾಲ್ವ್ ಆಗ್ತಾರೆ ನಿಮ್ ಜೊತೆ? ನೀವೆಲ್ಲ ಮಾಡ್ಬಿಡ್ತೀರಾ? ಸಾರ್ವಜನಿಕರ ಸಹಕಾರ ಇಲ್ದಲೆ ನೀವೇ ಮಾಡಕ್ಕಾಗುತ್ತಂಗಾರೆ? ಚಿಕ್ಕನಾಯಕನಹಳ್ಳಿ ಜನ ಇಷ್ಟು ಶಾಂತಿಯುತವಾಗಿ, ಇಷ್ಟು ಕನ್ವಿನ್ಸಿಂಗ್ ಮೈಂಡ್ ಸೆಟ್ ಅಲ್ಲಿ ಹೇಳ್ತಾ ಇದ್ರು ನೀವು ಆಟಿಟ್ಯೂಡ್ ಬದಲಾಗ್ಲಿಲ್ಲ ಅಂತಂದ್ರೆ ಯಾವಾಗ ಬದಲಾಗುತ್ತೆ? ಏನಾಗ್ತಾ ಇದೆ ಎಲ್ಲರಿಗೂ? ಶಾಸಕರು ಬಂದು ಅವರು ಬಂದು ಜಾಗ ಗುರ್ಸಕ್ಕಾಗತ್ತಾ? ಅವರು APMC ಅವ್ರ ಜೊತೆ ಮಾತಾಡ್ಬೇಕಾಗತ್ತಾ? ಅವ್ರದ ಕೆಲಸ ಇದು. ಶಾಸಕರ ಕೆಲಸ ಶಾಸನ ಸಭೆಗಳಲ್ಲಿ ಶಾಸನ ರಚನೆ ಮಾಡೋದು, ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಅಲ್ಲ. ಅಂತ ಶಾಸಕರನ್ನ ಆಖರಿ ಕರ್ಕೊಂಬತ್ತೀರ ಇಲ್ಲಿ ಇಂಥ ಕೆಲಸಗಳಿಗೆಲ್ಲ? ಅಡ್ಮಿನಿಸ್ಟ್ರೇಷನ್ ಕೆಲಸ ಅಲ್ವಾ ಇದು? ಯಾಕೆ ಹಿಂಗ್ ಬಂದು ನಿಂತ್ಕೋಬೇಕು ನೀವು? ಇಲ್ಲಿ ನಿಂತ್ಕೊಳ್ಳೋ ಅನಿವಾರ್ಯತೆ ಏನಿದೆ ಹೇಳ್ರಿ? ಇಡೀ ರಾಜ್ಯದಲ್ಲಿ ಎಲ್ಲೂ ಇದ್ರ ಸಮಸ್ಯೆ ಉಳಿಯಾರ್ ಪಂಚಾಯತ್ ಪ್ರತಿಯೊಂದು ವಿಚಾರವಾಗಿ ಉಳಿಯಾರ್ ಪಂಚಾಯತ್ ಸಮಸ್ಯೆ. ಕೊಡಬೇಕು ಮೇಡಮ್. APMC ಇದೆ, ಅದಕ್ಕೆ ಸರಿಯಾಗಿ ರೆಗ್ಯುಲರ್ ಸೆಕ್ರೆಟರಿ ಇಲ್ಲ APMCಗೆ. ತಂಡ ಆಗಿದೆ, ಇಪ್ಪತ್ತಿನಿಂದ ಮೀಟಿಂಗ್ ಇದೆಯಾ? 20 ದಿನದಿಂದ ಮೀಟಿಂಗ್ ಇದೆಯಾ? ರೈತರು ಕುತ್ಕೊಂಡವ್ರು ಅಂದ್ರೆ ಅವ್ರ ಮನೆ ಮಠ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ಅವ್ರ ಕೆಲಸ ಬಿಟ್ಟು ಬಂದು ಕುತ್ಕೊಂಡಿದಾರ ಅಂತ ಹೇಳಿಲ್ಲ. 20 ದಿನ ಇಲ್ಲಿವರೆಗೂ ಬರಕ ನಾನು ಹೇಳಿದ್ದೀನಿ ಮೇಡಮ್, ಒಂದು ನಿಮಿಷ ಅಲ್ಲಿ ಬೇಗ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಪ್ರಯಾರಿಟಿ ನಿನ್ನೆ ಬಂದಿದ್ರು ಅಂತ ಮಿಸ್ಗೈಡ್ ಮಾಡ್ತಿದ್ದಾರೆ. ನಿನ್ನೆ ಎಲ್ಲ ಬಂದು ಹೋಗೋದಕ್ಕೆ ಇದಲ್ಲ, ರೈತರ ಹತ್ರ ಬಂದು ಅವ್ರು ಅಹವಾಲು ಏನೋ ಅಂತ ಕೇಳಿದಾರ. ತಮ್ಮ ಹೆಸರು ಗೊತ್ತಾಗಿದೆ? ಇಮ್ರಾಜ್ ಅಂತ. ಇಮ್ರಾಜ್ ನಿನ್ನೆ AC ಮೇಡಮ್ ಬಂದಿದ್ರು, ಆಕ್ಚುಲಿ ಬರ್ಬೇಕಂತಾನೆ ಬಂದ್ರು. ಅಷ್ಟೊಂದು ತಹಶೀಲ್ದಾರ್ ಯಾವ್ದೋ ಒಂದು ಜಾಗ ನೋಡಿದ್ವಿ ಬನ್ನಿ ಅಂತ ಕರೆದ್ರು, ಅಲ್ಲಿ ಹೋದ್ರು ಮೇಡಮ್. ಅದಾದ ನಂತರ ಇವತ್ತು ಅದು ನಮಗೆ ಗೊತ್ತಲ್ಲ ಮೇಡಮ್. 20 ದಿನಾಳಿಗೆ ಬಂದಿಲ್ಲ AC ಮೇಡಮ್. ಈಗ ಅದರಲ್ಲಿ ಫಸ್ಟ್ ಪ್ರಿಯಾರಿಟಿ ಇದೆ, ಟಿಪ್ಪು ಕೊಟ್ಟು ಮಾತಾಡಿದ್ರಿ ಮೇಡಮ್. ಅಂದ್ರೆ ನೀವು ನಿಮ್ಮ ಪಕ್ಕದ ಆಫೀಸಿಂದ ಇರುವಂತ ನೀವೇ ಬರಕ್ಕಾಗುತ್ತೆ, ಅವ್ರು ಬರೋದಕ್ಕೆ ಗಲಾಟೆ ಮಾಡಬೇಡಿ. ರೈತರು ಏನಾಗೈತೆ ಅಂದ್ರೆ ಅವ್ರಿಗೆ ಒಂದು ತಿಳುವಳಿಕೆ ಇಲ್ಲ. ಇಲ್ಲಿ ಕಸ ವಿಲೇವಾರಿ ಘಟಕ ಬಂದ್ರೆ ವಾಸನೆ ಆಗುತ್ತೆ, ಸೊಳ್ಳೆಗಳು ಬರ್ತವೆ ಅಂತ ಜನ ಗಲೀಜಾಗುತ್ತೆ, ಜಾಗ ಇದೆ ಕೊಡಂತ ರೈತರು ಬಿಟ್ಟಿದ್ದಾರೆ. ಅಲ್ಲ ಸರ್, ಬೆಂಕಿ ಬೇರೆ ಇಡ್ತಾರಲ್ಲ ಸುರಿದು. ಸರ್ ಇಲ್ಲಿ ಏನಾಗಿದೆ ಗೊತ್ತಾ ಸರ್? ಸುರಿದು ಬಿಟ್ಟು ಬೆಂಕಿ ಬರ್ತಾರೆ ಅವರು. ಹೇಳಿ ಸರ್. ಅವ್ರು ಮುಂದೆ ಬಿಡಿ ಸರ್, ಮುಂದೆ ಬನ್ನಿ. ಯೋಗಾನಂದ ಅಂತ ಯೋಜನಾ DUDC ಆಫೀಸರ್. ಈಗ ತಾವೆಲ್ಲ ಹೇಳಿದ್ರೆ ಮಲ್ಲಿಕಣ್ಣವರು ಮತ್ತು ನಮ್ಮ ಚಂದ್ರಣ್ಣವರೆಲ್ಲ ಹೇಳಿದಾಗೆ ನಾವು ಪ್ರತಿದಿನ ಮೊದಲನೇ ದಿನದಿಂದಲೂ ಇಲ್ಲಿ ಬರ್ತಾ ಇದ್ದೀವಿ. ಈಗ ಸಮಸ್ಯೆ ಬಗೆಹರಿಸೋದಕ್ಕೆ ಈಗ ಅಂತಿಮವಾಗಿ ನಮ್ಮದು ಸಂತೆನ
ನಮ್ಮ ಏನು ಈ ರಸ್ತೆ ಬದಿ ನಡೀತಾ ಇದೆ ಅದನ್ನು APMCಗೆ ರೆಸ್ಟ್ ಮಾಡಲಿಕ್ಕೆ 15 ದಿನ ಕಾಲಾವಕಾಶ ಕೇಳಿದ್ದಾರೆ ಸರ್. ಅಷ್ಟೊಳಗಡೆ ಆಗುತ್ತೆ ಸರ್. ಮೊನ್ನೆ ತಹಶೀಲ್ದಾರ್ ಸಹ ಮಾತಾಡಿದ್ದಾರೆ, ನಮ್ಮ ಜೊತೆ ಮಾತಾಡಿದ್ದೀವಿ, AC ಮೇಡಮ್ ಜೊತೆನೂ ಮಾತಾಡಿದ್ದೀವಿ ಸರ್. ಅದನ್ನು ಮೊದಲನೇ ದಿನದಿಂದಲೂ ಕ್ರಮ ತಗೊಂಡಿದ್ದೀವಿ. ನೀವು ನಿನ್ನೆ ಕೇಳಿದಾಗ ನಮಗೆ ಟೈಮ್ ಕೇಳಿದ್ರಿ, ನಮ್ಮ ಟೈಮ್ ಲಿಮಿಟ್ ಕೊಡಿ ಅಂತ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ನಿನ್ನೆ ಎಲ್ಲರ ಜೊತೆನೂ ಮಾತಾಡಿ ಡೈರೆಕ್ಟರ್ ಸರ್ ಜೊತೆ ಎಲ್ಲ ಮಾತಾಡಾದ್ಮೇಲೆ ಅದು ಕನಿಷ್ಠ ಅಂತ ನಮಗೆ 15 ದಿನ ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ ಅಂತ ಖಾತ್ರಿ ಪಡ್ಕೊಂಡ ಮೇಲೆ ನಾವುಗಳು ನಮ್ಮ ತಹಶೀಲ್ದಾರ್ ಸಮ್ಮುಖದಲ್ಲಿ ಇಲ್ಲಿ ಬಂದು ತಮಗೆ ಮಾಹಿತಿ ಕೊಟ್ಟಿದ್ದೀವಿ ಸರ್. ಇದು ನಿನ್ನೆ ಸಹ ನಮಗೆ ಡೌಟ್ ಇತ್ತು, ಬಟ್ ಇವತ್ತು ನಾವು ಇದು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ಅಷ್ಟರೊಳಗಡೆ ಅದೊಂದು ಪ್ರಕರಣ ನಾವು ಇತ್ಯರ್ಥಪಡಿಸ್ತೀವಿ. ಮತ್ತು ಎರಡನೇದು ಸರ್, ಈಗ ಕಸದಾದ್ಮೇಲೆ ನಮ್ಮ ಏನು ಕಸ ವಿಲೇವಾರಿ ನಮ್ಮ ಮಲ್ಲಿಕಣ್ಣವ್ರು ಹೇಳಿದ್ರು, ಈಗ ಫಸ್ಟು ಒಂದು ಯಾವ ಥರ ಜಾಗ ಗುರುತಿಸ್ಬೇಕು ಅನ್ನೋದನ್ನ ವಿಫಲ ಆಗ್ತಾರೆ ಅಂತ ಹೇಳಿದ್ರು. ಅದು ನಿಜ ಸರ್. ಫಸ್ಟು ನಾವು ಯಾವುದೇ ಒಂದು ಕಸ ಹಾಕಬೇಕಾದ್ರೆ ಜಲಮೂಲಗಳಿಂದ ಮೇಲ್ಭಾಗದಲ್ಲಿ ಒಂದು ಮಾಡೋದಿಲ್ಲ ಸರ್, ಮೊದಲನೇ ಕ್ರೈಟೀರಿಯಾ. ಯಾಕೆಂದರೆ ಅದರಲ್ಲಿ ಬರ್ತಕ್ಕಂಥ ಲಿಕ್ವಿಡಿಯಲ್ಲಿ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಅದು ನೀರು ಬಂದರೆ ಅದು ಮತ್ತು ಜಲಮೂಲಗಳ ಜೊತೆ ಮಿಕ್ಸಪ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ಏನು ಮಾಡ್ತೀವಿ ಅಂದರೆ ಅದನ್ನು ಹೊರತುಪಡಿಸಿ ಸ್ವಲ್ಪ ದೂರ, ಕನಿಷ್ಠ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರದಲ್ಲಿ ತೊಗೊಳ್ತೀವಿ. ಆ ಟೈಮ್ನಲ್ಲಿ ತೊಗೊಂಡ್ರೆ ಅದನ್ನು ಡೈವರ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟು ದೂರ ತೊಗೊಳ್ತೀವಿ. ಆ ಜಾಗನ ಹುಡ್ಕೋದಕ್ಕೋಸ್ಕರ ನಾವು ಮತ್ತು ತಹಶೀಲ್ದಾರು ಪ್ರತಿದಿನ ಏನಿಲ್ಲ ಅಂದರೆ ಪ್ರತಿ ವಾರದಲ್ಲಿ ಒಂದು ಯಾವ್ಯಾವ ಸರ್ವೆ ನಂಬರ್ ಖಾಲಿದೆ ಪ್ರತಿ ಸರ್ವೆ ನಂಬರ್ಗೆ ಹೋಗಿದ್ದೀವಿ. ಈಗ ಏನು ಹೇಳಿದ್ರು ತಹಶೀಲ್ದಾರ್ ಸರ್ ಹೇಳಿದ್ರು, ಅಷ್ಟು ಸರ್ವೆ ನಂಬರು ವಿಸಿಟ್ ಮಾಡ್ತಾ ಇದ್ದೀವಿ. ಮತ್ತು ಏನು ಪ್ರಕಟಣೆ ಹಾಕಿದ್ದಾರೆ ಅದನ್ನು ಆಗೋದಿಲ್ಲ. ಮತ್ತು ರೆವಿನ್ಯೂ ಇಲಾಖೆಯಿಂದಲೂ ಸಹ ನಮಗೆ ಜಾಗ ಸಿಗೋದೇ ಇಲ್ಲ ಅಂತ ಹೇಳಿ ಬಂದರೆ ಮಲ್ಲಿಕಣ್ಣವ್ರು ಹೇಳಿದ ಪ್ರಕಾರ ನಾವು ಅದನ್ನು ಅಕ್ವಿಷನ್ಗೆ ಒಂದು ಜಾಗ ಐಡೆಂಟಿಫೈ ಮಾಡಿ ಡೈರೆಕ್ಟಾಗಿ ಮೂವ್ ಮಾಡ್ತೀವಿ. ನಾವು ಪಟ್ಟಣ ಪಂಚಾಯತಿಯಿಂದ ರೆಸಲ್ಯೂಷನ್ ಬೇಕಾಗುತ್ತೆ. ರೆಸಲ್ಯೂಷನ್ ತಗೊಂಡು ನಾವು ನೇರವಾಗಿ ಅಕ್ವಿಷನ್ಗೆ ಮೂವ್ ಮಾಡ್ತೀವಿ. ಅದಕ್ಕೆ ಅಂತಿಮ ಪ್ರಯತ್ನ ಎಲ್ಲ ನಮ್ಮ ತಹಶೀಲ್ದಾರ್ AC ಮೇಡಮ್ ಕಡಾಖಂಡಿತವಾಗಿ ಮಾಡ್ತಾ ಇದ್ದಾರೆ. ಖಂಡಿತವಾಗೂ ತಮ್ಮ ಜೊತೆ ಇದ್ದಾರೆ. ಮತ್ತು ಯಾರೂ ಸಹ ಈ ಒಂದು ವಿಚಾರನ ನೆಗ್ಲೆಕ್ಟ್ ಮಾಡಿಲ್ಲ. ಈ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರು ಎಲ್ಲರ ಜೊತೆನೂ ತಮ್ಮ ಏನು ಹೇಳ್ತಿದ್ರು ಅಷ್ಟೇ ಜವಾಬ್ದಾರಿಯಿಂದ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಯಾವುದು ಅನ್ಯತಾ ಭಾವಿಸಬಾರ್ದು ಅಂತ ಹೇಳಿ ಕೇಳ್ಕೊಳ್ತೀವಿ. ಮತ್ತು ಶೀಘ್ರದಲ್ಲೇ ಇದನ್ನು ಸಹ ನಾವು ಏನು 3 ವಾರ ಟೈಮ್ ಕೇಳಿದ್ದಾರೆ ನಮಗೆ. 2 ವಾರ ಸರ್, 2 ವಾರ ನೆಕ್ಸ್ಟ್ ವಾರ ಅಲ್ಲ, ಇದಕ್ಕೆ APMC ಅಲ್ಲ ಕಸದ ಘಟಕಕ್ಕೆ ಸರ್ವೆ ನಂಬರ್ಗಳನ್ನ ವೆರಿಫೈ ಮಾಡಲಿಕ್ಕೆ 3 ವಾರ ತಹಶೀಲ್ದಾರ್ ಸರ್ ಕಾಲಾವಕಾಶ ಕೇಳಿದ್ದಾರೆ. ನಾವು ಒಂದು ಸ್ವಲ್ಪ ಅದನ್ನು ಅವ್ರಿಗೂ ಸಹ ದಾಖಲಾತಿಗಳನ್ನ ವೆರಿಫೈ ಮಾಡೋಕ್ಕೆ ಕಾಲಾವಕಾಶ ಕೊಡಬೇಕಂತ ಕೇಳ್ಕೊಳ್ತೀವಿ. ಮತ್ತು ಅವ್ರು ವೆರಿಫೈ ಮಾಡಿ ಏನು ಜಾಗ ನಮಗೆ ಸಿಕ್ತು ಅಂತ ಹೇಳಿದರೆ ನಮ್ಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ನೇರವಾಗಿ ಸರ್ಕಾರಿ ಜಾಗದಲ್ಲೇ ನಮ್ಮದು ಏನೋ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಮತ್ತು ನಾವು ಹೊಸದಾಗಿ ಏನು ಪ್ಲ್ಯಾಂಟ್ ಬಂದರೆ ನಾವು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕೆ ನಾವು ಈಗಾಗಲೇ ಬೇರೆ ಎಲ್ಲ ತಾಲೂಕುಗಳನ್ನು ಮಾಡ್ತಾ ಇದ್ವಿ. ಮೊದಲು ಇದ್ದಾಗೆ ಇವಾಗ ಆ ರೀತಿ ಇಲ್ಲ. ಫಸ್ಟ್ ಏನು ಮಾಡ್ತೀವಿ, ಎಲ್ಲ ಕಸ ತಗೊಂಡೋಗಿ ಒಂದೊಂದು ಸುಮ್ಮನೆ ಗುಡ್ಡೆ ಆಗ್ತಾಯಿದ್ರು. ಇವಾಗ ಆ ಥರ ಮಾಡೋದಿಲ್ಲ. ಪ್ರತಿಯೊಂದು ಕಸನೂ ಇವಾಗ ಪ್ರೋಸೆಸ್ ಮಾಡ್ತೀವಿ. ಈಗ ನಮ್ಮದು ಪಾವುಗಡ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಆ ಥರ ಮಧುಗಿರಿನೂ ಮ್ಯಾಕ್ಸಿಮಮ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಶಿರಾದಲ್ಲಿ ನೀವು ನೋಡ್ಬೋದು ಎಲ್ಲ ಎಷ್ಟು ಗುಡ್ಡೆ ಥರ ಇತ್ತು. ನೀವು ರೋಡಲ್ಲಿ ಹೋಗಬೇಕಾದ್ರೆ ಇವಾಗ ಒಂದು 40% ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ನಮಗೆ ವಿತಿನ್ 3 ಮಂತ್ಸಲ್ಲಿ ಎಂಟೈರ್ ಪ್ಲ್ಯಾಂಟೇ ಪೂರ್ತಿ ಖಾಲಿ ಮಾಡ್ತೀವಿ. ಅದೆಲ್ಲ ಎಲ್ಲ ವೈಜ್ಞಾನಿಕ ರೀತಿಯಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕ್ರಮ ತಗೊಂಡಿದ್ದೀವಿ. ಯಾಕೆಂದರೆ ಹಿಂದಿನ ಪಾಠಗಳನ್ನ ನಾವು ಕಲಿತಾ ಇದ್ದೀವಿ. ಹಿಂದೆ ಏನು ನ್ಯೂನತೆ ಇದೆ ಅದನ್ನ ಒಂದೇ ದಿನ ಸರಿಪಡಿಸೋದಕ್ಕೆ ನಮಗೂ ಸಹ ಕಷ್ಟ ಆಗುತ್ತೆ. ದಿನ ಇಟ್ಕೊಂಡ್ಬಂದಿರೋದನ್ನ ನಾವು ನಾವು ಅದನ್ನು ಕಲಿತ್ಕೊಂಡು ನಾವು ಒಂದೊಂದು ದಿನವೂ ಒಂದೊಂದು ಹೊಸ ವಿಚಾರನ ತಿಳ್ಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಉಳಿಯಾರಲ್ಲಿ ನಮಗೆ ಕಸ ವಿಲೇವಾರಿ ಘಟಕ ಇಲ್ಲದೆ ಅದಕ್ಕೋಸ್ಕರ ಸಮಸ್ಯೆ ಆಗ್ತಾ ಇದೆ. ಈಗ ಇದೇ ವಿಚಾರನ ಮಾನ್ಯ ತಹಶೀಲ್ದಾರ್ ಮತ್ತು AC ಮೇಡಮ್ ಚಿಕ್ಕನಹಳ್ಳಿ ಪೊಲೀಸರ ಜೊತೆ ಮಾತಾಡಿ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿ ಚಿಕ್ಕನಹಳ್ಳಿನಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಮಗೆ ಜಾಗ ಹುಡ್ಕೊಂಡು ನಮಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ಪ್ರತಿದಿನ ಇಲ್ಲಿ ಏನು ಕಸ ಬೀಳ್ತಾ ಇತ್ತು ಅದು ಯಾವುದೂ ರೀತಿ ಅಲ್ಲಿ ಎಲ್ಲ ಕಸನ ನಾವು ಚಿಕ್ಕನಹಳ್ಳಿ ಕಸ ವಿಲೇವಾರಿ ಘಟಕಕ್ಕೆ ನಾವು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ನಾನು ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ. ಇದರಲ್ಲಿ ಇನ್ನೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೆ ಬೇರೆ ಮಿಷನರಿ ಇರ್ಬೋದು ಅಥವಾ ಮ್ಯಾನ್ ಪವರ್ ಇರ್ಬೋದು ಅದನ್ನು ಹೆಚ್ಚುವರಿಗೆ ತಗೊಂಡು ಅದನ್ನು ಮಾಡಲಿಕ್ಕೆ ನಾವು ಹೇಳ್ತೀವಿ. ಆ ಪ್ರಕಾರ ಕ್ರಮ ತಗೊಳ್ತೀವಿ. ಆಮೇಲೆ ಅದೊಂದು ಹೇಳ್ತಾ ಇದ್ದೀವಿ, ನಾವು ಒಂದೇ ದಿವಸ ನಾವು ನ್ಯೂನತೆಗಳಿಲ್ಲ ಅಂತ ಹೇಳ್ತಿಲ್ಲ, ಇದೇ ಸರಿಪಡಿಸ್ಕೊತೀವಿ. ನಮಗೆ ಎಲ್ಲ ಸಹಕಾರ ಮಾಡಿಕೊಡಿ ಅಂತ ಕೇಳ್ತೀವಿ. ಏನೇನು ತೊಂದರೆ ಆಗ್ತಾ ಇದೆ ಅಂತಂದ್ರೆ ತಗೊಂಡೋಗಿ ಉಳಿಯಾರ ಕೆರೆ ಸರ್ ಅದೊಂದು ಉಳಿಯಾರ ಕೆರೆ ಒಳಗೆ ಆಗ್ತಾ ಇದ್ರೆ ಅದಾದ್ಮೇಲೆ ಈಗ ಹೇಮಾವತಿ ನೀರು ಬರ್ತಾ ಇದೆ ತಿಮ್ಲಾಪುರ ಕೆರೆಗೆ. ತಿಮ್ಲಾಪುರ ಕೆರೆ ಏನಾದ್ರೂ ಕೋಡಿ ಬಿತ್ತು ಅಂತಂದ್ರೆ ನಿಮಗೆ ಕಾಲುವೆನಲ್ಲಿ ಎಲ್ಲ ಕಸ ಆಗ್ತಾ ಇದೆ. ಕೋಳಿ ಕಸನ ಸೇರಿಸಿ ಈಗ ಅದು ಬೋರಿಂಗ್, ಈಗ ಅಲ್ಲಿ ಬರ್ತಿರೋ ಕಸ ಬೋರಿಂಗ್ ಕಣದಲ್ಲಿ ಸೇರುತ್ತೆ. ಬೋರಿಂಗ್ ಕಣದಲ್ಲಿ ಸೇರಿ ಮತ್ತೆ ಮೊಟ್ಟೆ ಸೇರುತ್ತೆ ಅದು ಕಸ. ಇಲ್ಲ ಕಸಗಳು ಎಲ್ಲೂ ಬೇರೆ ಹೋಗ್ತಾ ಇಲ್ಲ. ಇಲ್ಲ ಕಸಗಳು ನಮ್ಮ ಹೊಟ್ಟೆನೇ ಸೇರ್ತಾ ಇದೆ ಮತ್ತೆ ಬಂದು. ಈಗ ಪ್ರೆಸೆಂಟ್ ಅವರು 5 ವರ್ಷ ಜೈಲು 10 ಲಕ್ಷ ಪೆನಾಲ್ಟಿ ಇರ್ತಕ್ಕಂಥ ಕಾಗ್ನಿಸಬಲ್ ಅಫೆನ್ಸ್ ನ ಆರೋಪಿತ ಸ್ಥಾನದಾಗಿದ್ದಾರೆ ಹಾಲಿ. ಈಗ
10 ಲಕ್ಷ ದಂಡ ಇವ್ರಿಗೆ, 5 ವರ್ಷ ಜೈಲು ಶಿಕ್ಷೆ ಆಗ್ತಕ್ಕಂಥ ಅಪರಾಧದ ಪ್ರಕರಣದಲ್ಲಿ ಅಪರಾಧಿ ಸ್ಥಾನದ ಆರೋಪಿತರು ಇವರು. ಯಾರು? ಈ ಅಧಿಕಾರಿಗಳು. ಈಗ ಉಳಿಯಾರ್ ಕೆರೆನೂ ಕಲುಷಿತಗೊಳಿಸಿದ್ದಾರೆ. ಸಂಬಂಧಪಟ್ಟವರು ಅವರು. ಈಗ ಉಳಿಯಾರ್ ಕೆರೆ ಕಲುಷಿತ ಆಗೋಯ್ತು, ವಾಸನೆ ಆಗೋಗಿದೆ. ಅದನ್ನ ವಿಲೇವಾರಿ ಘಟಕ ಮಾಡ್ಲಿಕ್ಕೆ, ಕಸ ಹಾಕ್ಲಿಕ್ಕೆ, ನೀರ್ ಹರಿಯೋ ಜಾಗ ನೋಡ್ಕೋಬೇಕು, ಅಲ್ಲಿ ಅದು ಮಳೆ ನೀರು ಬಂದಂತ ಸಂದರ್ಭದಲ್ಲಿ ನೀರಿನ ಆಕಾರಗಳಿಗೆ ಸೇರುತ್ತೆ ಅನ್ನೋ ಕನ್ಸಲ್ಲಿದೆ. ಅದ ಅಪ್ರಿಶಿಯೇಟ್ ಮಾಡುವಂತ ವಿಷಯ. ಈಗ ಕಸನೇ ತಗೊಂಡೋಗಿ ಚರಂಡಿ ಉಳಿಯಾರ್ ಕೆರೆಗೆ ಹಾಕ್ತಾರಲ್ಲ ಸರ್, ಉಳಿಯಾರ್ ಕೆರೆಗೆ ಹಾಕ್ತವ್ರಿಗೆ ಅಲ್ಲೊಂದ್ಸರಿ ವಾಸನೆ ನೀವ್ ಹೇಳ್ಬೇಕಾದ್ರೆ ಸಮರ್ಥನೆ ಮಾಡ್ಕೋಬೇಕಾದ್ರೆ ಕನ್ಸನ್ ಇದೆ. ನೀವು ಒಂದು ಬಾರಿ ಇಲ್ಲಿಂದ ಸೂರ್ಗನಹಳ್ಳಿಗೆ ಹೋಗಿ ಸರ್, ಇದೇ ರೋಡಲ್ಲಿ ನಂದಿಹಳ್ಳಿ ರೋಡಲ್ಲಿ ಸೀದಾ ಹೋಗಿ ಸಾಕು, ನೀವು ಸರಿಯಾಗಿ ನೋಡ್ಕೊಂಡು ಹೋಗಿ ಸಾಕು. ಏನ್ ಅಲ್ಲೂ ಇಲ್ಲಿ ನೋಡೋದೇ ಬೇಕಾಗಿಲ್ಲ ಸರ್. ಉಳಿಯಾರ್ ಕೆರೆ ಮೇಲೆ ಬರ್ಲಿ. ನಿಮಿಷ ಎಲ್ಲ ಹೇಳ್ತೀನಿ ಒಂದನ. ಏನು ಅಂತಂದ್ರೆ ಎಲ್ಲ ರೋಡ್ ಸೈಡ್ ಅಲ್ಲೇ ಹಾಕಿದ್ದಾರೆ, ಮತ್ತೆ ಕೆರೆ ಕಾಲುವೆಲ್ ಹಾಕಿದ್ದಾರೆ. ಆ ಕಾಲುವೆಲ್ ಹೋಗಿದ್ದೀರಿ, ಎಲ್ಲ ಪ್ರತಿದಿನ ಕೋಳಿ ಅಂಗಡಿಯರು ಯಾರು ಒಂದು ಕೋಳಿ ಅಂಗಡಿ ಮತ್ತೆ ಯಾವುದೇ ಕೋಳಿ ಒಂದು ಅಂಗಡಿಯರು ನಮ್ಮ ರೋಡಲ್ಲಿ ಪ್ರತಿ ಕೋಳಿ ಅಂಗಡಿಯವರು ಕೂಡ ಕೆರೆ ಒಳಗಡೆ ಮತ್ತೆ ತಗೊಂಡೋಗಿ ಇದ್ರ ಒಳಗಡೆ ಆಗ್ತಾ ಇದ್ದಾರೆ. ಇದನ್ನ ಯಾರು ಹೇಳೋರು ಕೇಳೋರು ಇಲ್ವೇ ಇಲ್ವಾ? ಈಗ ಇದು ಹೆಂಗೆ ಅಂತಂದ್ರೆ ಸೀದಾ ಮತ್ತೆ ಬೋರಿಂಗ್ ಕಣಿವೆ ಸೇರುತ್ತೆ, ಬೋರಿಂಗ್ ಕಣಿವೆಯಿಂದ ಬಂದು ನಮ್ಮ ಹೊಟ್ಟೆನೆ ಸೇರ್ತಾ ಇತ್ತದು, ಬೇರೆ ಎಲ್ಲೂ ಹೋಗ್ತಿಲ್ಲ. ಕಸ ಬಂದು ಎಲ್ಲೂ ಹೋಗ್ತಿಲ್ಲ, ಉಳಿಯಾರಿನ ಜನಗಳ ಹೊಟ್ಟೆನೆ ಸೇರ್ತಾ ಇದೆ. ಮತ್ತೆ ಬಂದು ಮೈ ಮೇಲೆ ಇದೆ. ಒಂದ್ ನಿಮಿಷ, ನೀವು ಪ್ರಾಜೆಕ್ಟ್ ಡೈರೆಕ್ಟರ್, ಎಷ್ಟು ದಿವಸ ಈ ಪಟ್ಟಣ ಪಂಚಾಯತಿ ಅಂದಾಜು? 8 ಸತಿ ಬಂದ. ಈ ಪಟ್ಟಣ ಪಂಚಾಯತಿ ಅಡ್ಮಿನಿಸ್ಟ್ರೇಷನ್ ಹೆಂಗ್ ನಡೀತೆ ಅಂತ ಅರಿವಿದೆಯಾ? ಇದೆ ಅಲ್ವಾ? ಇಲ್ಲಿಯ ಪಟ್ಟಣ ಪಂಚಾಯತಿಯ ಸದಸ್ಯರು ಅವ್ರು ಈ ಆಡಳಿತನ ಹೆಂಗ್ ನಡೆಸ್ತಾರೆ ಅನ್ನೋದು ನಿಮ್ಗೆ ಗಮನದಲ್ಲಿದ್ರೆ, ಪುಣ್ಯಾತ್ಮರವರು ಪೌರ ಕಾರ್ಮಿಕರನ್ನ ಅಡ್ಮಿನಿಸ್ಟ್ರೇಷನ್ ಬಳಸ್ಕೊಂಡು ಪಾಪ ಆಡಳಿತ ನಡೆಸ್ತಾ ಇದ್ದಾರೆ. ಅವ್ರ ಕಷ್ಟ ಹೇಳಂಗಿಲ್ಲ. ಇಲ್ಲಿಗೆ ಬರ್ತಕ್ಕಂಥ ಚೀಫ್ ಆಫೀಸರ್ಗಳಿಗೆ ಕನಿಷ್ಠ ಮಟ್ಟದ ಸ್ಟಾಫ್ ಕೊಡದಲೆ ಅವ್ರನ್ನ ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ರೋಸ್ತಾ ಇದ್ದೀರಾ ಜಿಲ್ಲಾಡಳಿತ. ಅವರು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಕನಿಷ್ಠ ಮಟ್ಟದ ಅವ್ರಿಗೆ ಸ್ಟಾಫ್ ಇಲ್ಲ ಅಂದ್ರೆ, ಅಫಿಷಿಯಲ್ ಸ್ಟಾಫ್ ಇಲ್ಲ ಅಂದ್ರೆ ಯಾರನ್ನ ಕರ್ಕೊಂಡು ಕೂತ್ಕೋಬೇಕು? ಅವರು ಪೌರ ಕಾರ್ಮಿಕರನ್ನ ಇಟ್ಕೊಂಡವ್ರೆ, ಅದು ಅಫೆನ್ಸ್ ಪಾಪ, ಅವ್ರ ಕರ್ಮ. ಇದನ್ನ ನಿಮ್ ಜಿಲ್ಲಾಧಿಕಾರಿಗೆ ಹೇಳಿಲ್ವಾ? ನಿಮ್ DDC ಯಾಕೆ ಹೇಳಿಲ್ಲ? ಅವ್ರನ್ನ ಹೇಳ್ಬೇಡಿ ಸರ್. ದೀಸ್ ಪೀಪಲ್ ಆರ್ ವೆರಿ ನೈಸ್. ಆಮೇಲೆ ಅವರು ಮಾನಸಿಕವಾಗಿ ಕುಗ್ತಾರೆ, ನೀವು ಅನಗತ್ಯವಾಗಿ ಅವ್ರ ಮೇಲೆ ಒತ್ತಡ ಹಾಕ್ಬೇಡಿ. ಅಲ್ಲ, ಒಂದೇ ಒಂದು ಸೆಕೆಂಡ್, ಯಾರಿಗೂ ಕುಗ್ಗುವ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಪ್ಪ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ನಿಮಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ, ಅಥವಾ ನಿಮಗೆ ಸ್ಟಾಫ್ ಏನಾದ್ರು ಕಡಿಮೆ ಇದೆ ಅಂತಂದರೆ ಅದನ್ನು ಬೇರೆ ಕಡೆ ನೀವು ಹೈಯರ್ ಅಥಾರಿಟಿ ಗಮನಕ್ಕೆ ತರಬೇಕು. ಅದನ್ನು ತಗೊಂಬಂದಿದ್ರೆ ಇಲ್ಲೇ ಅಲ್ಲ, ಯಾಕೆಂದರೆ ಉಳಿಯಾರ್ ಇರ್ಬೋದು, ಮತ್ತೆ ಅದು ಸರಿ. ಈಗ ಅವ್ರನ್ನ ಕೇಳೋಕ್ಕೆ ನೀವು ಬಹಳ ದಿವಸ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನೀವು ಬಂದಿದ್ದೀನಿ ಅಂದಮೇಲೆ ಅದ್ರ ಗಮನ ಇಲ್ದಲೆ ಅವ್ರನ್ನ ಕೇಳ್ಕೊಡ್. ನೀವು ಅವ್ರು ಬಂದು ಪಾಪ ಈಗ ಬಂದವ್ರ ಮನೆ ಇಲ್ಲ ಸರ್, ಅವ್ರು ಹೇಳ್ತಾ ಇರೋದು ನಾನು ಅವ್ರಿಗೆ ಹೇಳಂಗಿಲ್ಲ. ಯು ಹ್ಯಾವ್ ಟು ಬಿ ಆಕ್ಟ್. ನಿಮಗೆ ಮಾಹಿತಿ ಇಲ್ವಾ ಸರ್? ಉಳಿಯಾದಲ್ಲಿ ಯಾವ ಸ್ಟಾಫ್ ಇದೆ, ಯಾವ ಸ್ಟಾಫ್ ಇಲ್ಲ, ಮಾಹಿತಿ ಇಲ್ಲ ಸರ್? ಎಲ್ಲ ಮಾಹಿತಿ ನಿಮ್ಗಿದೆ, ಎಲ್ಲರೂ ಮಾಹಿತಿ ನಿಮ್ಗಿದೆ. ಹೆಂಗ ನಡ್ಕೊಂಡು ಹೋಗ್ತಾ ಇತ್ತು ಉಳಿಯಾರ ಅಂತ? ಅವ್ರು ಹೆಲ್ತ್ ಆಫೀಸರ್ ಇದ್ದಾರೆ ಸರ್, ಇಲ್ಲಿಗೆ ಹೆಲ್ತ್ ಆಫೀಸರ್ ಇದ್ದಾರೆ. ಕರೀರಿ, ನಿಮ್ಮ ಹೆಲ್ತ್ ಆಫೀಸರ್ ಹೇಳಿ. ನಾವು ಮಾತಾಡ್ತೀವಿ ಸರ್. ಇಲ್ಲಿ ಇದು ಬಿಲ್ ಕಲೆಕ್ಟರ್ ಇರಲಿಲ್ಲ. ಬಿಲ್ ಕಲೆಕ್ಟರ್ ನಾನು ಅಲ್ಲಿ ಉಳಿಯಾರಲ್ಲಿ ಇಲ್ದಲೇ ಇದ್ದಾಗಲೇ ನಾನು ತುಮಕೂರು ಕಾರ್ಪೊರೇಷನ್ ಅಲ್ಲಿ ಇದ್ದಾಗ ಅಲ್ಲಿಂದ ಡೆಪ್ಯುಟೇಷನ್ ಕೊಟ್ಟಿದ್ದೀನಿ. ಇಲ್ಲಿ ಯಾರು ಒಬ್ರು ಸ್ಟಾಫ್ ಇರಲಿಲ್ಲ. ಅವತ್ತು SDA ಸಹ ಇರಲಿಲ್ಲ, ಒಂದೇ ಒಂದು ಸ್ಟಾಫ್ ಇರಲಿಲ್ಲ. ಅವತ್ತಿನ ದಿನ ಡೆಪ್ಯುಟೇಷನ್ SDA ಕೊಟ್ಟಿದ್ದೀವಿ. ಇವತ್ತು RI ಇದ್ದಾರೆ, ಮತ್ತೆ ಇಂಜಿನಿಯರ್ ಇದ್ದಾರೆ, ಇಂಜಿನಿಯರ್ ಇಟ್ಕೊಂಡಿದ್ದಾರೆ. ಮತ್ತೆ ಇವ್ರು ಇನ್ನೂ ಶಾರ್ಟೇಜ್ ಬೇಕು ಅಂತ ಹೇಳಿದ್ರು. ಒಬ್ಬರು ರೆವಿನ್ಯೂ ಆಫೀಸರ್ನ ನಾವು ಪಾವಗಡದಿಂದ ಇಲ್ಲಿಗೆ ಡೆಪ್ಯುಟೇಷನ್ ಕೊಟ್ಟಿದ್ವಿ, ಸರಿನಾ? ಇರ್ತಕ್ಕಂಥ ಏನು ಸಂಪನ್ಮೂಲದಲ್ಲಿ ಇವ್ರನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ಬೋದು. ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರು, ಅವ್ರು ಇತ್ತೀಚೆಗೆ ಟ್ರಾನ್ಸ್ಫರ್ ಆಗಿದೆ. ಹೆಲ್ತ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿದೆ. ಅದನ್ನು ಹೆಲ್ತ್ ಇನ್ಸ್ಪೆಕ್ಟರ್ನ ನೇಮಕ ಮಾಡತಕ್ಕಂಥ ಇದು ಏನು ಅಥಾರಿಟಿ ಬಂದು DCM ಅಲ್ಲ, ಅದು ಸರ್ಕಾರದಿಂದ ನೇಮಕ ಆಗಬೇಕು. ಅದರ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಯಿಂದ ತಗೊಂಡು ಇಲ್ಲ ಆಗ್ತದೆ. ಅದು ಜನರಲ್ ಟ್ರಾನ್ಸ್ಫರ್ ಟೈಮ್ನಲ್ಲಿ ಆಗ್ಬೋದು. ಈ ಟೈಮ್ನಲ್ಲಿ ಇದು ಯಾರು ಬಂದಿಲ್ಲ, ಅದನ್ನ ವೇಟ್ ಮಾಡಬೇಕು. ಇವರು ಪ್ರಸ್ತಾವನೆ ಏನು ಕಳಿಸಿದ್ರೆ ಅದು ನಾವು ಕಳಿಸ್ಕೊಟ್ಟಿದ್ವಿ. 2018 ಅಪ್ಗ್ರೇಡೇಷನ್ ಆಗಿ 2018 7 ವರ್ಷದಿಂದ ಅವರು ಪೌರ ಕಾರ್ಮಿಕರನ್ನ ಇಟ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಇಲ್ಲಿದ್ದವ್ರನ್ನ ಯಾಕೆ ಕಳಿಸಿದ್ರಿ ಸರ್? ನಮಗೆ ಬೇರೆ ಸರ್ ಅವೆಲ್ಲ ಇಲ್ಲ ಸರ್. ಈಗ ಹೋಗ್ಲಿ, ನಿಮ್ಮ ಪ್ರತಿನಿಧಿ ನನಗೆ ಒಂದು ನಿಮಿಷ ತಡೀರಿ, ನೀವು ಸುಮ್ಮನೆ. ಅಲ್ಲ ಸರ್, ಈಗ ನೀವು ಇಲ್ಲಿ ಸರ್ಕಾರನ ಪ್ರತಿನಿಧಿಸಕ್ ಬಂದಿಲ್ಲ. ನೀವು ನನಗೆ ನಾನು ಅಲ್ಲ ಅಂತ ಹೇಳಂಗೆ ಇಲ್ಲ. ನೀವು ಅಲ್ಲ, ನಾವು ಕಳಿಸಿಲ್ಲ. ಅಲ್ಲ, ನಿಮ್ಮ ಜಿಲ್ಲಾಧಿಕಾರಿ ಕಳಿಸಿದ್ದಾರೆ. ನಿಮ್ಮ ಜಿಲ್ಲಾಧಿಕಾರಿ ಫೋನ್ ಮಾಡಿ ನಾನು ಕೂರ್ಸ್ಕೊಂಡು ಕೂತಿದ್ದಾರೆ, ನನಗೆ ಅಧಿಕಾರಿ ಕೊಡಿ ಅಂತ. ಅಲ್ಲ ಸರ್, ಡೆಪ್ರೆಷನ್ ಆಗಿದ್ರೆ ಮನೆ ಮನೆ ಕಸ ಎತ್ತಕ್ ಬರ್ತಿದ್ರು ಅವ್ರು ಇರ್ತಿದ್ರೆ. ಅವರು ಅದು ಇಲ್ಲ ಹಂಗಿದೆ. ಈ ಮನೆ ಕಸ ಎಲ್ಲ ಎಲ್ಲಿಗೆ ಹೋಗ್ತಿದೆ ಗೊತ್ತಾ ನಿಮ್ಗೆ? ಕಸ ವಿಲೇವಾರಿಗೆ ಮಾಡಕ್ಕೆ ಪೌರ ಕಾರ್ಮಿಕರು ಬಳಸ್ಕೊಂತ ದೇವರು ನಮ್ದವ್ರು ಅಲ್ವಾ? ಅವ್ರದ್ದು ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಕಡಿಮೆ ಆಗಿ ಅವ್ರನ್ನ ತಗೊಂಬಂದು ಆಫೀಸ್